ನಿಮ್ಮ ಹೆಸರು? ಪೆರ್ಮಲ್ ಸರ್. ಯಾವ ಊರು? ಬೇಲೂರು ಸರ್. ಏನು ಕೆಲಸ ಮಾಡ್ತೀರಾ? ಪೇಂಟಿಂಗ್ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಗ್ಯಾಂಗಲ್ಲಿ ಒಟ್ಟು ಎಷ್ಟು ಜನ? ಹೆಂಗ ಹಾಗಲ್ಲ ಯಾವುದೂ ಇಲ್ಲ ಸರ್. ಓ, ನೀನು ಒಬ್ಬನೇನ ಎಲ್ಲ ಕೆಲಸ ಮಾಡ್ತಿರೋದು? ಸರ್, ನೀವು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಯಾರಿಗೂ ಫೋನೂ ಮಾಡಿಲ್ಲ. ಅದು ನನ್ನ ಸ್ವಂತ ಅಡ್ರೆಸ್ಸಲ್ಲಿರೋ ನಂಬರಿಂದ ನಾನು ಹೆಂಗೆ ಸರ್ ಫೋನ್ ಮಾಡ್ತೀನಿ? ಅದು ಅಲ್ಲದೆ ನಾನು ಫೋನ್ ಕಳೆದೋಗಿ 1 ತಿಂಗಳಾಯಿತು. ಹಾಗಾದರೆ ಇವನ್ನೆಲ್ಲ ನೋಡಿದ್ಯಾ? ಗೊತ್ತಿಲ್ಲ ಸರ್. ಇಲ್ಲಿ ನೋಡಿ, ಈ ನಂಬರ್ಗೆ ನಿಮ್ಮ ಫೋನಿಂದನೇ ಜಾಸ್ತಿ ಕಾಲ್ಸ್ ಹೋಗಿದೆ. ನಿಮ್ಮ ನಂಬರ್ಗೂ ಅವರೇ ಜಾಸ್ತಿ ಕಾಲ್ ಮಾಡಿದ್ದಾರೆ. ಮತ್ತೆ ಹೆಂಗ್ರಿ ಗೊತ್ತಿಲ್ಲ ಅಂತೀರಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಹಲೋ, ಯಾರು? ಹಾಂ, ಶುಭದ ಲಗ್ನ ಪತ್ರಿಕೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ಆಶೀರ್ವಾದದಲ್ಲಿ ಮಂಗಳೂರು ಸೇರಿರುವ ಮುತ್ತುರಾಜ್ ಮತ್ತು ಮಾರಿಯಮ್ಮ ಅವರ ಒಬ್ಬನೇ ಮಗ ತಿರು ಶರವಣ ಶರು ಅವರಿಗೂ, ಮೈಸೂರು ಸೇರಿರುವ ಮೋಡೇಶ್ವರ ಮತ್ತು ದೇವಿ ಅವರ ಹುಡುಗಿ ರಾಜಲಕ್ಷ್ಮಿ ಅನ್ನುವ ಈ ಹುಡುಗಿಗೂ 29 4ನೇ ತಿಂಗಳು 2013 ಇದೇ ವರ್ಷ ಈ ತಿಂಗಳು ಮದುವೆ ವಿವಾಹ ಮಾಡಲು 2 ಮನೆ ಸೇರಿರುವ ದೊಡ್ಡವರ ಆಶೀರ್ವಾದ ಮತ್ತು ಒಪ್ಪಿಗೆಯಿಂದ ಈ ಮದುವೆ ನಿಶ್ಚಯ ಆಗುತ್ತೈತೆ. ನಂಗೆ ಆಶೀರ್ವಾದ ಮಾಡಿ ಅತ್ತೆ. ಅಯ್ಯೋ, ಒಳ್ಳೆ ಕಾರ್ಯ ನಡೆಯುವಾಗೆಲ್ಲ ನನ್ನ ಕಾಲು ಬೀಳ್ಬಾರ್ದಮ್ಮ. ನಾನು ನಿಮ್ಮನ್ನ ಅತ್ತೆ ಅನ್ಕೊಂಡು ಕಾಲಿಗೆ ಬಿದ್ದಿಲ್ಲ, ನನ್ನ ಅಮ್ಮ ಅನ್ಕೊಂಡು ಕಾಲಿಗೆ ಬಿದ್ದೆ. ಓಡಬೇಡ, ನಿಂತ್ಕೋ. ಯಾಕೆ ಬಾಲ್ ತಲ್ಬಿಟ್ಟೆ? ಏನ್ ಹೇಳೋ? ಮಾ, ಪರ್ಚೇಸಿಂಗ್ ಮುಗೀತು, ಬೇಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡೋ. ನಿಶ್ಚಯ ಆಗಿರೋ ಹುಡುಗ ಅಲ್ಲಿ ಇಲ್ಲಿ ಸುತ್ತಾಡಬಾರ್ದು. ಯಾಕಮ್ಮ ಎದುರ್ಕೊಂತೀಯಾ? ಮದನ್ ನನ್ನ ಜೊತೆ ಇದ್ದಾನೆ ತಾನೆ. ಅವ್ನು ಫೋನ್ ಕೊಡಪ್ಪ. ಅಮ್ಮ ಹೇಳಿಮ್ಮ. ಅವ್ನಿಗೆ ಆಸೆ ತೋರಿಸಿ ಅಲ್ಲಿ ಇಲ್ಲಿ ಅಂತ ಏನಾದ್ರೂ ಕರ್ಕೊಂಡು ಸುತ್ತಾಡಿದ್ರೆ ಮನೆಗೆ ಬಂದ್ಮೇಲೆ ನಿನಗೆ ಒದೆ ಬೀಳೋದು. ನಮ್ಮಮ್ಮ ನನ್ನ ನಂಬ್ತಾ ಇಲ್ವೋ? ನಿನ್ನ ಮಾತ್ರ ಹೆಂಗೋ ನಂಬ್ತಾರೆ? ಬಾಯಿ ಮುಚ್ಚಪ್ಪ ಸಾಕು. ಹುಷಾರಾಗ ಹೋಗಲೇ. ಆಯ್ತೋ. ಏಯ್, ನಿಲ್ಸ ಗಾಡಿ ಸೈಡ್ಗೆ ಹಾಕೋ. ಯಾರು? ಏನೋ ಯಾರ ಇದ್ಯಾ? ಮಾರಲೇ ಇದ್ಯಾ? ಇಳಿಯ ಯಾರು? ಕೆಳಗೆ. ಏಯ್, ಬಿಡ್ರೋ. ಬಾಯಿ ಮುಚ್ಕೊಂಡು ಮಾರ. ಗಾಡಿ ಏಯ್, ಏಯ್, ಮಾರ. ನನ್ನ ಬಿಡ್ರೋ. ಆಗ್ತಲೇ. ಏಯ್, ಏಯ್, ಎಲ್ಲಿಗೆ ಅಲ್ರ ಹೋಗ್ತಾ ಇದ್ದೀರಾ? ಏಯ್, ಅಲ್ರ ಬಿಡ್ರೋ. ಒಳಗಡೆ. ಏಯ್, ಮುಚ್ಚ ಬಾಯಿ. ಏಯ್, ಏಯ್, ಗಾಡಿ. ಎಲ್ಲಿಗೆ? ಅಣ್ಣ, ಬಾಮ್ಮ. ನನ್ನ ತಂಗಿ ಸರ್, ಕಾಣೆ ಆಗಿರೋ ತಾಯಿ. ಕಂಪ್ಲೇಂಟ್ ಲೆಟ್ರ್ ಕೊಡಿ.
ಇನ್ಸ್ಪೆಕ್ಟ್ರ್ ಇಲ್ಲ, ಒಳಗೆ ಎಸ್ ಐ ಮೇಡಮ್ ಇದ್ದಾರೆ, ನೋಡ್ಬಿಟ್ಟು ಹೋಗ್ಬಿಡಿ. ಆಯಿತು ಸರ್. ಗೊತ್ತಿರೋರಂತ ಹೇಳಿದ್ದೀನಿ, ಹಾ. ಒಳಗೆ ಹೋಗಿ ಹಾ. ನೋಡಿ. ಈ ಮದ್ವೆಗೆ ಹುಡುಗಿ ಮನೆ ಕಡೆಯಿಂದ ಏನಾದ್ರೂ ಸಮಸ್ಯೆ ಹಂಗೆಲ್ಲ ಏನಿಲ್ಲ ಮೇಡಮ್, ಆದರೆ ಲವ್ ಮ್ಯಾರೇಜು. ಅವಳ ಅಮ್ಮನೂ ಅರ್ಧದಲ್ಲೇ ಬಿಟ್ಟೋದ್ಲು. ಬೇಜಾರು ಮಾಡ್ಕೊಂಬಿಡಿ. ದೊಡ್ಡ ಮಗಳು ಬೇರೆ ಹೆರಿಗೆ ಅಂತ ಮನೆಗೆ ಬಂದಿದ್ದಾಳೆ. ಇವಾಗ ನಡೆಯೋದೆಲ್ಲ ನೋಡ್ತಾ ಇದ್ರೆ ನನ್ನ 2ನೇ ಮಗಳು ಮದುವೆನ ಹೇಗೆ ನಡೆಸ್ತೀನಿ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ. ಹೌದು, ನೆಂಟ್ರನ್ನ ಹೇಳ್ದೆ ಕೇಳ್ದೆ ಮಾಡಿದ್ರೆ ಹಿಂಗೆ ಆಗೋದು. ಜೊತೆಲಿ ಹುಟ್ಟಿದವ್ರು ಹಿಂಗೆಲ್ಲ ಮಾತಾಡ್ತಾರೆ ಅಂತ ನೀವು ಬೇಜಾರಾಗ್ಬೇಡಿ. ಅವತ್ತು ಒಡವೆ ಅಂಗಡಿನಲ್ಲಿ ಅಷ್ಟು ಜನರು ಮುಂದೆ ಆ ಹುಡುಗನ್ನ ತಪ್ಕೊಂಡ್ಮೇಲೆ ನನ್ನಿಂದ ಏನಯ್ಯ ಮಾಡೋಕ್ಕಾಗತ್ತೆ? ಆಗಿದ್ದೆಲ್ಲ ಆಗೋಯ್ತು, ಬೇಜಾರು ಮಾಡ್ಕೊಂಬಿಡಿ. ಹುಡುಗ ಖಂಡಿತ ಸಿಕ್ಬಿಡ್ತಾನೆ. ನೀವು ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ. ಎಸ್ ಸಾಹೇಬ್ರೆ ನಮಸ್ಕಾರ, ಕೌನ್ಸಿಲರ್ ಮಾರಿಗಳ ಮಾತಾಡ್ತಿದ್ದೀನಿ. ಹೇಳಿ ಸಾಹೇಬ್ರೆ. ಮುಡ್ಕೋಬ ಕಾನೆ. ಕಂಪ್ಲೇಂಟ್ ಮಾಡಾಯ್ತಾ? ಕಂಪ್ಲೇಂಟ್ ಮಾಡಾಯ್ತು. ಶರವಣನ ಹುಡುಗನ? ಹೌದು ಸಾಹೇಬ್ರೆ, ಅವನೇ. ಬೇಗ ವಿಚಾರಿಸಿ, ಅವ್ನಿಗೆ ಆಚೆ ನಾಳಿದ್ದು ಮದುವೆ ಐತೆ. ಸರಿ ಸರಿ. ಆಯ್ತಾಯ್ತು, ಇರ್ತೀನಿ. ತುಂಬಾ ಧನ್ಯವಾದ. ನಾನಿದ್ದೀನಿ, ಹೋಗಿ ಬನ್ನಿ. ಇಲ್ಲಿ ನೋಡಪ್ಪ, ನೀನು ಸ್ಟೇಷನ್ಗೆ ಅವ್ರ ಜೊತೆ ಬಂದೆ ತಾನೆ? ಹೌದು ಸರ್, ಬಂದೆ ಸರ್. ಮತ್ತ್ಯಾಕೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಯಾರು ಸರ್ ಕೊಟ್ಟಿರೋದು? ಸಾಹೇಬ್ರೆ, ಇವ್ನು ನಾಟಕ ಮಾಡ್ತಿದ್ದಾನೆ. ಏಯ್, ಹುಡುಗ ಅವ್ರ ಅಮ್ಮನೇ ಕಂಪ್ಲೇಂಟ್ ಕೊಟ್ಟಿರೋದು. ಸರ್ ನನಗೇನು ಗೊತ್ತಿಲ್ಲ ಸರ್. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಗೊತ್ತಿಲ್ಲ ಅಂತೀನೋ? ಸಾಹೇಬ್ರೆ, ಇವನು ಆ ಹುಡುಗ ಇಬ್ರು ಸೇರ್ಕೊಂಡೆ ಆ ಹುಡುಗಿನ ಫಾಲೋ ಮಾಡಿದ್ದಾರೆ. ಇವಾಗ ಮದುವೆ, ಅದಕ್ಕೆ ಇವ್ನ ಕೈಯಲ್ಲಿ ತಡ್ಕೊಳಕ್ ಆಯ್ತಿಲ್ಲ. ನಮ್ಮ ತಾಯಿ ಅಡಗೋಗಲ್ಲ, ಏನೂ ಇಲ್ಲ ಸರ್. ಸರ್, ನಾನು ಸರನು 2 ವೀಲರ್ಗೆ ಫೈನಾನ್ಸ್ ಕೊಡೋ ಬೈಕ್ ಕಂಪನಿಯಲ್ಲಿ ಟೀಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀವಿ ಸರ್. ನಮ್ಮ ಕೆಲಸನೇ ಡ್ಯೂ ಕಟ್ದಿರೋ ಬೈಕನ್ನ ಎಲ್ಲಿಂದ್ರೆ ತಗೊಂಡು ಬರೋದು. ಗಾಡಿ ಸೈಡ್ ಲಾಕ್ ಹಾಕಿದ್ರು ಅದನ್ನ ಹೆಂಗೆ ಹೊಡಿಯೋದು ಅನ್ನೋ ಟೆಕ್ನಿಕ್ ನಮ್ಗೆ ಗೊತ್ತಿತ್ತು ಸರ್. ಹ್ಯಾಂಡಲ್ ಟೈರ್ನ ಆಪೋಸಿಟ್ ಡೈರೆಕ್ಷನ್ ತಿರುಗಿಸಿದ್ರೆ ಆಟೋಮೆಟಿಕಾಗಿ ಲಾಕ್ ಹೊಡೆದೋಗುತ್ತೆ ಸರ್. ಆಮೇಲೆ ಅದನ್ನು ತಗೊಂಡೋಗಿ ಕಂಪನಿಯಲ್ಲಿ ಕೊಟ್ಬಿಡ್ತೀವಿ ಸರ್. ಅಷ್ಟೇ ಅಲ್ಲ ಸರ್, ಇನ್ನೂ ಕೆಲವರು ಇದ್ದಾರೆ, ರೇಷ್ಮೆ ಶರ್ಟು ಕವರಿಂಗ್ ಚೈನ್ ಹಾಕ್ಕೊಂಡು ರೋಡಲ್ಲಿ ಹಂಗೆ ಜಮೀನ್ದಾರ್ ಥರ ತಿರುಗಾಡ್ತಾರೆ ಸರ್. ಇವರಿಗೆ ಟೀ ಕುಡಿಯೋಕೆ ದುಡ್ಡಿದೆಯೋ ಅಲ್ವೋ, ಆದರೆ ಡ್ಯೂಕ್ ಗಾಡಿ ಎತ್ತಾಕೊಂಡು ಸುತ್ತಾಡೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಹಾಗೆಲ್ಲ ಇಲ್ಲ ಸರ್, ಇನ್ನು ಒಂದೇ ವಾರದಲ್ಲಿ ಪೂರ್ತಿಯಾಗಿ ಕಟ್ಬಿಡ್ತೀನಿ. ಪೂರ್ತಿಯಾಗಿ ಏನು ಕಟ್ಟೋದು ಬೇಕಾಗಿಲ್ಲ. ಇವಾಗೆ ಗಾಡಿ ತಗೊಂಬಂದು ಸರೆಂಡರ್ ಮಾಡ್ತೀರಾ, ಇಲ್ಲ ನಾವೇ ಎತ್ತೋದ? ಏನಂದೆ? ಗಾಡಿನ ಎತ್ಬಿಡ್ತೀಯ? ಒಂದು ಅಪ್ಪನಿಗೆ ಹುಟ್ಟಿದ್ರೆ ಗಾಡಿನ ಎತ್ತೋ ನೋಡೋಣ. ಲೋ ಮಗ, ನನ್ನ ಗಾಡಿನ ಎತ್ಬಿಡ್ತಾನಂತೆ. ನಮ್ಮ ಗಾಡಿನೇನಾ? ಅಯ್ಯೋ, ಡೆಡ್ ಎಂಡ್ ಅಲ್ಲ ಇದು. ಎಲ್ಗೋದ ಇವನು? ಲೋ ಮಗ, ಬೆಳಗ್ಗೆ ನೋಡೋಣ, ಬರಲಾ? ಆಯ್ತು ಮಗ. ಮಗ,
ಗಾಡಿನ ಇವನ ಹತ್ರ ಕೊಟ್ಟು ಕಳಿಸ್ಬಿಟ್ಟಲ್ಲೋ. ಅದಕ್ಕೇನು, ನಾಳೆನೇ ಗಾಡಿನ ಫಾಲೋ ಮಾಡಿ ಎತ್ಬಿಡೋಣ. ಲೇ ಮಗ, ಇನ್ನು ಮುಂದೆ ಏನೂ ಮಾಡೋಕ್ಕಾಗಲ್ಲ. ಈ ಪಾರ್ಕಿಂಗ್ ಲಾಟ್ ಅವರು ಏನಾದರೂ ಕಿರಿಕಾದರೆ ಸುಮ್ಮನೆ ಹೊಡೆದಾಡ್ತಾರೋ ಅಂಥದ್ರಲ್ಲಿ ನಾವು ಗಾಡಿ ಎತ್ತಿದ್ರೆ ಅನ್ಕೋ, ಮುಗೀತು ನಮ್ಮ ಕತೆ. ಏನಣ್ಣ, ಗಾಡಿ ಬೇಗ ತಗೋತೀರಾ ಅಲ್ಲ ಲೇಟ್ ಆಗುತ್ತಾ? ಬೇಗ ಎತ್ಬಿಡ್ತೀವಿ ತಮ್ಮ. ಆಯ್ತಣ್ಣ. ಏನಣ್ಣ, ಗಾಡಿನ ಬೇಗನೆ ಎದ್ಬಿಟ್ರಿ? ಹೌದಪ್ಪ. ಹಲೋ, ನೀವು ಬಿಟ್ಟಿದ್ದು ಯಮಗ ಗಾಡಿ ತಾನೆ? ಇವಾಗ ಬೇರೆ ಗಾಡಿ ತೊಗೊಂಡೋಗ್ತಿದ್ರಾ? ಏಯ್ ಆ ನಂಬರ್ ಹೇಳಲ್ಲ. 6865 ಅದೇ ನಂಬರು. ಸಾಯಿಸ್ಬಿಡ್ತೀನಿ. ಒಂದಿನ ನಮ್ಮ ಮ್ಯಾನೇಜರ್ ಒಂದು ಗಾಡಿನ ರಿಕವರ್ ಮಾಡೋಕ್ಕಾಗಿಲ್ಲ ಅಂತ ನಮ್ಮನ್ನ ಕರೆದ್ರು ಸರ್. ಸರ್ ಏನು ವಿಷಯ ಸರ್? ಪ್ಯಾಷನ್ 0637 ಏನಯ್ಯ ಆಯ್ತು? ಅಪ್ರೂವಲ್ ಆರ್ಡರ್ ಕೊಟ್ಬಿಡಿ ಸರ್. ಅಪ್ರೂವಲ್ ಆರ್ಡರ್ ಕೊಡಂಗಿದ್ರೆ ನೀನೇನಕ್ಕೆ? ನಾನು ಏನು ಸರ್ ಮಾಡೋದು? ನಾನು 10 ತಿಂಗಳಿಂದ ಆ ಪಾರ್ಟಿನ ಫಾಲೋ ಮಾಡ್ತಾನೆ ಇದ್ದೀನಿ. ಗಾಡಿ ಅವನ ಹತ್ರನೇ ಇಲ್ಲ ಸರ್. ನೀನೇನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ನಿನ್ನ ಕೈಯಲ್ಲಿ ಗಾಡಿ ಎತ್ತಕ್ಕಾಗಿಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ಬಿಡು. ಯಾಕೋ ಒಂಥರ ಇದೆಯಾ? ನಾನೇನೋ ಮಾಡೋದು, ಅವನ ಹತ್ರ ಗಾಡಿನೇ ಇಲ್ಲ. ನಾನು 10 ತಿಂಗಳಿಂದ ಅವನ ಫಾಲೋ ಮಾಡ್ತಾನೆ ಇದ್ದೀನಿ. ಆ ಪಾರ್ಟಿ ಮನೆ ಗೊತ್ತು ತಾನೆ ನಿಂಗೆ? ಹಾಂ ಗೊತ್ತು. ಆ ಏರಿಯಾದಲ್ಲಿ ಒಂದು ಟೀ ಅಂಗಡಿ ಇದೆಯಲ್ವಾ? ಹಾಂ ಹೌದು. ಬರೋರೆಲ್ಲ ಬಂದ್ಬಿಟ್ರು. ಇನ್ನೇನು 1 ಗಂಟೆ ಅಷ್ಟೊತ್ತಿಗೆ ಎತ್ಬಿಡ್ತಾರೆ ಅನ್ಸುತ್ತೆ. ಇಲ್ಲ ಅವ್ರಿಗೆ ಬಂದಿದ್ದಾರೆ. ಅವ್ರು ದೊಡ್ಡಮ್ಮ ಮಗ. ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ನೋಡೋಣ ಇರು. ಅಣ್ಣ ಏನಾಯ್ತಣ್ಣ? ಒಡವೆ ಅಂಗಡಿ ನಂಜುಂಡ ಇದ್ದಾರಲ್ವಾ, ಅವ್ರ ಹೆಂಡತಿ ತೀರ್ಕೊಂಡ್ರು. ಆ ಗಾಡಿನ ನಾವು ಎತ್ತದಂಗೆ ವಿಚಾರಿಸೋಣ ಅಂತ ಬಂದಿದ್ದಕ್ಕೆ ಹೆಣ ಬಿದ್ದುಬಿಡ್ತು. ಬಾರೋ ಮಗ ಹೋಗೋಣ. ಇವತ್ತು ಈಸಿಯಾಗಿ ಗಾಡಿ ಎತ್ತೀವೋ. ಒಂದು, ಆ ಗಾಡಿ ನಾವು ಪಾರ್ಟಿ ಗೊತ್ತಿರೋನಿಗೆ ಮಾರಿರ್ಬೇಕು, ಇಲ್ಲ ಸಾಲ್ಗಾರರು ಬಂದು ಎತ್ತಾಕೊಂಡು ಹೋಗಿರ್ಬೇಕು. ಅದು ಇಲ್ಲ ಅಂದ್ರೆ ಯಾರಿಗಾದ್ರೂ ಫ್ರೀಯಾಗಿ ಕೊಟ್ಟಿರ್ತಾನೆ. ಹಿಂಗೆ ಏನಾದ್ರೂ ಆಗಿದ್ರೆ ಖಂಡಿತ ಗಾಡಿ ಇಲ್ಲಿಗೆ ಇವತ್ತು ಬಂದೇ ಬರುತ್ತೆ. ನೋಡೋದಕ್ಕೆ ಏಂಜಲ್ ತರ ಇದ್ಲ. ಯಾರು? ಆ ಸಾವಿನ ಮನೇಲಿ ಅಳ್ತಿದ್ಲಲ್ಲ ಆ ಹುಡುಗಿ. ಏನೋ ಬೆಳಗ್ಗೆನೆ ದರ್ಶನ ಕೊಟ್ಟಿದ್ಯಾ? ಎಲ್ಲಾದ್ರೂ ಆಚೆ ಹೋಗ್ತಿದ್ಯಾ? ಕಿಂಡಲ ಹೋಗ್ಲಿ ಪಾಪ, ನಿನ್ನೆ ಮಿಸ್ ಆಗಿರೋ ಗಾಡಿನ ಎತ್ಕೊಡೋಣ ಅಂತ ಬಂದ. ಆ ಗಾಡಿ ನಿನ್ನೆ ಅಷ್ಟೊಂದು ಜನದಲ್ಲೇ ಬಂದಿಲ್ಲ, ಇವತ್ತೆಲ್ಲ ಬರುತ್ತೆ. ಲೇ, ನಿನ್ನೆ ಸಾವಿಗೆ ಬರ್ದೇ ಇರೋ ನೆಂಟರು ಬಂಧುಗಳು ಇವತ್ತು ಖಂಡಿತ ಬಂದೇ ಬರ್ತಾರೆ ಕಣೋ. ಇವತ್ತು ಖಂಡಿತ ಗಾಡಿನ ಎತ್ಬಿಡೋಣ ಕಣೋ. ಹೋಗೋ, ಫಸ್ಟ್ ಶರ್ಟ್ ಹಾಕೊಂಬರೋ.
ನಮಸ್ಕಾರ ಧನಿಗಳಿಗೆ. ನಮಸ್ಕಾರ. ಎಲ್ಲ ರೆಡಿ ತಾನೆ? ಹಾಂ ರೆಡಿ. ಯಾರು ಇವರಿಬ್ರು? ನೆನ್ನೆನೂ ಬಂದಿದ್ರಲ್ಲ. ಲೇಯ್ ಲೇಯ್, ಹೊಟ್ಟೆ ಹಸಿತಿದ್ಯೋ? ಎಲ್ಲರೂ ಹೋಗ್ಬಿಟ್ರಲ್ವಾ? ಇನ್ನು ಯಾರು ಬರೋಲ್ಲೋ? ಬಾರೋ ಹೋಗೋಣ. ಏನೋ ಆ ಹುಡುಗಿ ಇನ್ನೂ ಆಚೆನೆ ಬಂದಿಲ್ಲ. ಲೇಯ್, ಬಾಯಲ್ಲಿ ಸರಿಯಾಗಿ ಬಂದ್ಬಿಡುತ್ತೆ, ಬಾರೋ. ಲೇಯ್, ಕಾಲ್ ಬರ್ತಿದ್ಯೋ? ಯಾರೋ ಮಾಡಿರೋದು? ಯಾವುದೋ ಫಾರಿನ್ ಕಾಲ್ ಥರ ಇದೆಯೋ? ನಾನು ಬ್ಯುಸಿ ಅಂತ ಹೇಳ್ಬಿಡೋ. ಲೇ ಮಗ, ನಾನೇ ಜೋಶು. ನಾನು ನಿಮ್ಮ ಫ್ರೆಂಡು ಮನ್ಮಥ ಮಾತಾಡ್ತಾ ಇದ್ದೀನಿ ರೀ. ತಗ್ಲಾಕೊಂಡ ಫ್ರೆಂಡ್ ಸ್ವಲ್ಪ ಬ್ಯುಸಿ ಆಗಿದ್ದಾನೆ. ಕುತ್ಕೋ. ಹೌದೌದು. ಯಾಕೆ ಅವನ ಹತ್ರ ಮಾತಾಡ್ತಿದ್ದೀರಾ? ನನ್ನ ಹತ್ರ ಮಾತಾಡಲ್ವಾ? ಮಾತಾಡ್ತೀನಿ. ಹೌದು ರೀ. ನಿಮ್ಗೇನಾದ್ರು ಬೇಜಾರಾಯ್ತಾ? ಅಯ್ಯೋ ಇಲ್ಲ ರೀ. ಬೇಜಾರಾಗಿಲ್ಲ ತಾನೆ? ಪರವಾಗಿಲ್ಲ ಹೇಳಿ. ಅಯ್ಯೋ ಹಂಗಲ್ಲ ಏನೂ ಇಲ್ಲ ರೀ. ಆಯ್ತು ರೀ. ಹಾಂ ಕೇಳಿಸಿದೆ. ಹಲೋ ಮನ್ಮತ, ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಿದ್ಯಾ ಮನ್ಮತ ಅವರೇ? ಕೇಳಿಸ್ತಾ ಇದೆಯಾ? ಹಲೋ. ಅಲ್ಲ ಸರ್, ನಿಮ್ಮ ಹತ್ರ ಒಂದು ಕೇಳಬೇಕಂತ ಅನ್ಕೊಂಡೆ. ಫಾರಿನಲ್ಲಿರೋ ಹುಡುಗಿರೆಲ್ಲ ತುಂಬ ವೈಟ್ ಆಗಿರ್ತಾರಂತೆ, ಹೌದಾ? ಮನ್ಮತವ್ರೆ, ಏನೋ ಜಾಲಿನಾ? ಯಾರೋ ಹುಡುಗಿನಾ? ಹುಡುಗಿನ ಇಲ್ಲೊಬ್ಬ ಪ್ರಾಣ ತಿಂತಿದ್ದಾನೆ, ಹೋಗ್ರೋ ಸುಮ್ಮನೆ. ಅಲ್ಲ ಸರ್, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತಾಡ್ತಿದ್ದೀರಲ್ಲ, ಹೆಂಗೆ ಸರ್ ಇದೆಲ್ಲ ಪಾಸಿಬಲ್ ಆಗ್ತಿದೆ? ಅಲ್ಲ, ಇವತ್ತು ನಿಮಗೆ ಆಫೀಸ್ ಇಲ್ವಾ? ಇವತ್ತು ವೀಕ್ ಆಫ್ ರೀ. ಹೌದಾ ರೀ, ನನಗೆ ಪ್ರತಿದಿನ ವೀಕ್ ಆಫ್ ಇದೆ. ಡೈಲಿ ನಿಮಗೆ ಫೋನ್ ಮಾಡ್ತಿದ್ದೀನಿ ನಾನು. ಓಕೆ ಬಾಸ್. ಏನಾಯ್ತು ಸರ್ ನಿಮ್ಮ ಗಂಟ್ಲಿಗೆ? ಗಂಟ್ಲಿಗೆಲ್ಲ ಏನೂ ಆಗಿಲ್ಲ ಸರ್, ಫೋನಲ್ಲೇ ಬ್ಯಾಟ್ರಿ ಡೌನ್ ಆಯಿತು. ಹಂಗಂದ್ರೆ ಮುಂದೆ ಮಾತಾಡಕ್ಕಾಗಲ್ವಾ? ಅಯ್ಯೋ ನೀವೇನು ತಲೆಗೆಡ್ಸ್ಕೊಬೇಡಿ, ನಾನು ಬೇರೆ ನಂಬರ್ ಕೊಡ್ತೀನಿ, ತಕ್ಷಣ ಕಾಲ್ ಮಾಡಿ. ಅದರಲ್ಲಿ ಫುಲ್ಲಾಗಿ ಚಾರ್ಜ್ ಇದೆ. ಓಕೆ ಓಕೆ. 88 70 12 54 73. ಎಂಜಾಯ್ ಮಾಡೋವಾಗ ಮತ್ತೆ ಮಾಡ್ಬಿಟ್ನಾ? ಅಯ್ಯೋ ಅದೇ ನಂಬರ್. ಹೇಳಿ ಬಾಸ್. ಆ ಫಂಕ್ಷನಲ್ಲಿ ಪಕ್ಕದಲ್ಲಿದ್ರಿ, ಕಂಟಿನ್ಯೂ ಮಾಡಿ. ಸ್ಟವ್ 3 ಸೆಟ್ಟು. ಸಬ್ಬು ಎಷ್ಟು ಬೇಕು? ಒಂದು 2 ಕೊಡು. ಬನ್ನಿ ಸಾಹೇಬ್ರೆ, ನಾನೇ ಬರೋಣ ಅಂತಿದ್ದೆ. ಹೌದು, ಯಾವಾಗ ಬಂದರೂ ಇದೇ ಡೈಲಾಗು. ಅಲ್ಲಿ ಮ್ಯಾನೇಜರ್ನ ಉಗಿತಾ ಇದ್ದಾನೆ ರೀ, ಈ ತಿಂಗಳು ಪೂರ್ತಿ ಡ್ಯೂ ಕಟ್ಬಿಡಿ, ಇಲ್ಲಾಂದರೆ ಗಾಡಿ ನಿಮ್ದೆಲ್ಲ ನೋಡ್ಕೊಳ್ಳಿ. ಕಟ್ಬಿಡ್ತೀನಿ ಸಾಹೇಬ್ರೆ. ಹೌದು, ಯಾವಾಗ ನೋಡಿದ್ರು ಇದೇ ಹೇಳ್ತಾ ಇರಿ. ಹೇಳೋ ಮಗ. ಮಗ, ತುಂಬಾ ದಿವಸ ಒಂದು ಹೀರೋ ಹೊಂಡಾ ಗಾಡಿ ಹುಡುಕ್ತಿದ್ರಲ್ಲ? ಹೌದು ಮಗ. ಆ ಗಾಡಿ ನಂಬರ್ ಏನು? 0637. ಸೀದಾ ಅಂಗಡಿ ಹತ್ರ ಬಂದ್ಬಿಡು, ಗಾಡಿ ನೋಡ್ಬಿಟ್ಟೆ. ಥ್ಯಾಂಕ್ಸು ಮಗ. ಲೇ ಮಗ, ಗಾಡಿ ಎತ್ತೋ.
ನಮಸ್ತೆ ಅಣ್ಣ. ಬಾ ಸರು. ಲೇ ಮಗ ನಮಸ್ಕಾರ. ಸರು ಸ್ಟ್ರೈಟ್ ಆಗಿ ಹೋಗಿ ಲೆಫ್ಟ್ ಹೋಗು. ಹಾಂ ಓಕೆ ಅಣ್ಣ. ಲೇ ಮಗ, ಯಾರೂ ಇಲ್ಲ, ಗಾಡಿನ ನೈಸಾಗಿ ತಳ್ಕೊಂಬಂದ್ಬಿಡು. ಅದೇ ಮಚ್ಚ ಕರೆಕ್ಟು. ಯಾರು ನೀವೆಲ್ಲ ಅಯ್ಯೋ ನೋಡ್ಬಿಟ್ಟು ನಿಂತ್ಕೊಳ್ರೋ? ಬರೋ ಬರೋ ಬರೋ. ಏಯ್, ಏಯ್, ಯಾರಾದ್ರೂ ಹಿಡ್ಕೊಳ್ಳಿ. ರಾಜಿ, ನಾನು ಅಕ್ಕ ಮಾತಾಡ್ತಾ ಇದ್ದೀನಿ. ಸರ್, ಲೇ ಮಗ, ರವಿ ಲಾಸ್ಟ್ ಟೈಮ್ ಹಾರನ್ ಕೇಳ್ದಲ್ಲೋ. ಸರಿ ಕೊಟ್ಬಿಡು ಅವನಿಗೆ. ಅಕ್ಕ ಅಲ್ಲಿ ನಿಂತವ್ರಲ್ಲ ಅವರೇ, ನಾನು ಯಾರಂತ ಹೇಳ್ಬೇಡಿ. ಯಾರು ಈ ಹುಡುಗಿ? ಏನಾಯ್ತಾ? ಇಲ್ಲ, ಒಂದು ಹುಡುಗಿ ನಮ್ಮ ಕಡೆನೇ ಬರ್ತಿದ್ದಲ್ಲೋ, ಎಲ್ಲೋ ನೋಡ್ದಂಗೆ ಬೇರೆ ಐತೆ. ಸರ್, ಏನು ಬೇಕ್ರಿ? ಯಾಕ್ರಿ ಏನಾಯ್ತು? ಯಾಕೆ ಕಲ್ತಿದ್ದೀರಾ? ನಮ್ಮ ಗಾಡಿನ ತಗೊಂಡು ಬಂದ್ಬಿಟ್ರಂತೆ. ಡ್ಯೂ ಕಟ್ಟಿಲ್ಲ ಅಂದರೆ ಗಾಡಿ ತಗೊಂಡು ಬರ್ತೀವಿ. ನಮ್ಮ ಅಕ್ಕ ಗಂಡನ್ಗೆ ಮದುವೆ ಟೈಮಲ್ಲಿ ಆ ಗಾಡಿನ ಕೊಟ್ಟಿದ್ವಿ. ಏನಂದ್ರಿ? ಡ್ಯೂ ಕಟ್ದಿರೋ ಗಾಡಿನ ನಿಮ್ಮ ಅಕ್ಕ ಗಂಡನ ಕೊಟ್ಟಿದ್ರಾ? ಅದಿಲ್ಲ ಅಂದ್ರೆ ನಮ್ಮ ಅಕ್ಕಂಗೆ ಅವ್ರ ಅತ್ತೆ ತುಂಬ ಟಾರ್ಚರ್ ಮಾಡಿಬಿಡ್ತಾರೆ. ನಮ್ಮಮ್ಮ ಸತ್ತ ಕೂಡ ಅವಳನ್ನ ಕೊನೆ ಕಳಿಸಿದ್ರು. ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಎಂಥವ್ರು ಅಂತ. ನಾನಿವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಗಾದ್ರೂ ಮಾಡಿ ನಿಮ್ಮ ಡ್ಯೂ ಕ್ಲಿಯರ್ ಮಾಡ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಏನಾದರೂ ಮಾತಾಡ್ಬೇಕಂದ್ರೆ ಮ್ಯಾನೇಜರ್ ಹತ್ರ ಮಾತಾಡ್ಕೊಳ್ಳಿ. ರಾಜಿ, ಛೀ ನಾಯಿ, ಇಲ್ಲೇ ಕೆಲಸ ಮಾಡ್ತಾ ಇದೀಯಾ? ಏಯ್ ಇಲ್ಬಾ. ಹಾಯ್. ಯಾಕೋ ಹಂಗೆ ನೋಡ್ತಿದ್ಯಾ? ಯಾರೋ ಆ ಹುಡುಗಿ? ನನ್ನ ಫ್ರೆಂಡು. ಮತ್ತೆ ಯಾಕೋ ಮುಖಕ್ಕೆ ಹೋಗುದ್ಲು? ಇಲ್ವಲ್ಲ. ಏಯ್ ಥೂ, ನಿಜ ಹೇಳು. ನೀನು ನೋಡ್ತೀರ ಈ ಮನ್ಮಥ ಒಂದು ಸಮಯ ದೊಡ್ಡ ಬಿಸ್ನೆಸ್ ಮ್ಯಾನ್. ಗಾಯತ್ರಿ, ಎಸ್ ಸರ್. ಬಿಸ್ನೆಸ್ಸಲ್ಲಿ UG ಮುಗಿಸಿದ್ದೀರಾ, ಯಾಕೆ PG ಮಾಡಿಲ್ಲ? ಅಷ್ಟೊಂದು ಕಾಸಿಲ್ಲ ಸರ್. ಓಕೆ, ಆದರೆ ಕರೆಸಲ್ಲಿ ಹೇಗಾದರೂ ಮಾಡಿ PG ಕಂಪ್ಲೀಟ್ ಮಾಡಿಬಿಡಿ. ಯಾಕಂದರೆ ನಿಮಗೆ ಆಗಲೇ ಪ್ರಮೋಷನ್ ಸಿಗುತ್ತೆ. ಸರಿ ಸರ್. ಓಕೆ, ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದ ತಕ್ಷಣ ಡ್ಯೂಟಿಯಲ್ಲಿ ಜಾಯ್ನ್ ಆಗಿಬಿಡಿ. ಥ್ಯಾಂಕ್ ಯು ಸರ್. ಸರ್ ವರ್ಕ್ ಏನು ಸರ್? ವರ್ಕಾ? ಅದೇ ಹೇಳಿದ್ವಲ್ಲ,
ಮನೇಲಿ ಇದ್ದಿದ್ದ ಜಾಗದಲ್ಲೇ ದುಡಿಬೋದು ಅಂತ. ಅದೇ ಏನ್ ವರ್ಕ್ ಸರ್? 9 to 6 ಜಾಬೇ, ಮ್ಯಾಕ್ಸಿಮಮ್ ನೈಟ್ ಡ್ಯೂಟಿನೇ ಇರುತ್ತೆ. ನಾನೊಂದು 9 o'clockಗೆ ಕಾಲ್ ಮಾಡ್ತೀನಿ, ಆಮೇಲೆ 1 to 2 ನಿಮಗೆ ಬ್ರೇಕ್ ಟೈಮು, ಅದಾದಮೇಲೆ 2 to 6 ನನ್ನ ಹತ್ರ ನೀವು ಮಾತಾಡ್ತಾ ಇರಬೇಕು. ಮಾತಾಡೋದಂದ್ರೆ? ಅದೇ ಜಾಲಿಯಾಗಿ ಸಂತೋಷವಾಗಿ. ಲೋಪರ್ ನನ್ ಮಗನೇ. ತಗೋ, ಇಂಟರ್ವ್ಯೂ ಮಾಡ್ತಾನಂತೆ, ಇಂಟರ್ವ್ಯೂ. ನನ್ ಮಗನೇ. ಹೈ ಹೀಲ್ ಸ್ಲಿಪ್ಪರ್ನ ಕಣ್ಣು ಹಿಡಿದವ್ರನ್ನ ಚಪ್ಪಲಿಯಲ್ಲೇ ಹೊಡಿಬೇಕು. ಹಾಗೆ ಒಂದಿನ ನಾನು ಮಾತ್ರ ಗಾಡಿ ಚೀಸ್ ಮಾಡಕ್ಕೆ ಹೋಗಿದ್ದೆ, ಅಲ್ಲಿ ತಗ್ಲಾಕೊಂಡೆ. ಸರೋನು ಬಂದ, ನನ್ನ ಕಾಪಾಡಕ್ ಬರ್ತಾನೆ ಅಂತ ಅನ್ಕೊಂಡೆ. ನೋಡ ಅಲ್ಕಿಸಿತಾವನೆ. ಲೇ ಮಗ, ಲೇ ಈ ಗಾಡಿ ಎತ್ತೋ, ಲೇ ಲೇ ಬರ್ತಿದಾರೋ? ಅದ್ಯಾಕೆ ಆಫ್ ಮಾಡ್ತಿದ್ಯಾ? ಗಾಡಿ ಆಗ್ಬಾರ ಯಾಕೆ ಮಾಡ್ದೆ ಇವು? ಎಲ್ಲಿ ನೋಡ್ತಿದ್ದಾನೆ? ಅಯ್ಯಯ್ಯೋ, ಯಾರಪ್ಪ ಇವರು? ಎಲ್ಲೋ ಹೋಗ್ತೇನೆ ನನ್ನ ಮಗನ. ನನ್ನ ಮಗನಿಗೆ ದೋಸ್ತಿಗೆ ಒಂದಂದ್ರೆ ಜೀವ ಕೊಡ್ತೀನಿ ಅಂತ ಅನ್ಕೊಂಡಿದ್ದೆಲ್ಲೋ, ನೀನು ಹಿಂಗಾಗ್ಬಿಟ್ಟಲ್ಲೋ. ಎಲ್ಲ ಹುಡುಗಿಗೋಸ್ಕರ ಅಲ್ಲ, ಆದರೆ ಒಂದೋ ಮಗ, ಇನ್ನು ಮುಂದೆ ಅಂಗಡಿ ಹತ್ರನೇ ಹೋಗ್ಬಾರ್ದು. ಲೇ ಇವನು ಯಾಕೆ ಇಲ್ಲಿ ಬಂದಿದ್ದಾನೆ? ಅಯ್ಯೋ ಪಾಪಿ, ಎಲ್ಲಿ ಬರ್ಬಾರ್ದು ಅನ್ಕೊಂಡಿದ್ನೋ ಅಲ್ಲೇ ಕರ್ಕೊಂಡು ಬಂದು ಬಿಟ್ಬಿಟ್ನಲ್ಲಪ್ಪ ಇವನು. ಏಯ್ ಬಾರ ಒಳಗಡೆ. ಬಡ್ಡಿ 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 ಬನ್ನಿ ಬನ್ನಿ. ನಮಸ್ತೆ. ನಿನ್ನೆ ಇವನ್ ತಾನೇ ಓದೇ ತಿರ್ಕೊಂಡು ಹೋಗಿದ್ದು. ಲೇ ಮುರುಗೋ, ರೌಂಡ್ ಅಪ್ ಮಾಡಿಬಿಟ್ರು. ಆ ಡಿಸೈನ್ ತೋರಿಸಿ. ಸರ್ ಇದು ಓಕೆನಾ ನೋಡಿ? ಸಾರಿ ರೀ, ನನ್ನ ಫ್ರೆಂಡ್ಗೆ ಇಷ್ಟ ಆಗಿಲ್ಲ. ನನಗ ಏನೋ ಅಲೇ. ಬಾರ ಮಗ, ನಿಂಗೆ ಇಷ್ಟ ಆಗಿರೋ ಥರ ಬೇರೆ ಅಂಗಡಿಲಿ ಹೋಗಿ ತಗೊಳ್ಳೋಣ. ಪಾಪಿ, ಯಪ್ಪ ನಾನೇಂಗೋ ತಪ್ಪಿಸ್ಕೊಂಡೆ. ಏನು ಎತ್ತಿಲ್ಲ ತಾನೆ? ಅದೇಂಗೆ ಸರ್ ನಿಮ್ಗೆ ಗೊತ್ತಾಯ್ತು? ಅಯ್ಯೋ ನಿನ್ನ ಕೇಳಿಲ್ಲಪ್ಪ, ಏನು ಎತ್ತಿಲ್ಲ ತಾನೆಪ್ಪ? ಚೆನ್ನಾಗಿ ನೋಡ್ಬಿಟ್ಟೆ ಸರ್, ಏನು ತಗೊಂಡಿಲ್ಲ. ಹಲೋ ಹಲೋ, ಮನೇಲಿ ಯಾರ್ರೀ? ಏಯ್ ಏನೋ ನೋಡ್ತಿದ್ಯಾ, ಕರಿಯೋ. ರಾಜಿ ಅಕ್ಕ, ರಾಜಿ ಅಕ್ಕ, ರಾಜಿ ಅಕ್ಕ. ಏನ್ರಿ ಗಾಳಿಪಟ ಸ್ವಲ್ಪ ತಗಲಾಕುಂಟು, ಎತ್ಕೊಡ್ರಿ. ಹುಡುಗ ಪಾಪ ರೀ.
ಏನಂದೆ? ಪ್ಲೀಸ್ ಲೋ, ಗಾಳಿಪಟ ಕೊಟ್ಬಿಡೋ, ವಾಪಸ್ ಕೊಟ್ಬಿಡ್ತೀನಿ ಪ್ಲೀಸ್ ಲೋ. ಟೈಮ್ ಆಯಿತು ಅಂಕಲ್, ನಾನು ಹೋಗ್ತೀನಿ ಅಂಕಲ್. ಹ್ಮ್ ಅಯ್ಯೋ ಅಪ್ಪ, ನನ್ನ ಗಾಳಿಪಟ ಲೇ ಕೊಡಲೇ, ನನ್ನ ಗಾಳಿಪಟ ಕೊಡ. ಥ್ಯಾಂಕ್ಸ್. ಅಣ್ಣ ನೀವು ಬೇಕಾದರೆ ಹೊರಡಿ, ನಾನು ರಾಜು ಜೊತೆ ಹೋಗ್ತೀನಿ. ಆಯ್ತಮ್ಮ. ಹಾಯ್. ಯಾಕೆ ಹಂಗೆ ನೋಡ್ತಾ ಇದೆಯಾ? ಏನಿಲ್ಲ, ಡ್ರೆಸ್ಸು ಹೊಸದನ್ಸುತ್ತೆ. ಓ ಅದಾ, ಇದು ನಮ್ಮಮ್ಮ ಕೊಡಿಸಿದ್ದು. ಅದು ನನಗಿಷ್ಟ ಆಗಿರೋ ಕಲರ್ ಅಂತ ಕೊಡಿಸಿದ್ದು. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಹೌದು ತಾನೇ, ನಿನಗೆ ಯಾವ ಕಲರ್ ಇಷ್ಟ? ನೀಲಿ. ಓ ನೀಲಿನಾ? ಇವನೇನೆ ನೀನು ಹಿಂದೆನೇ ಬಿದ್ದಿದ್ದಾನೆ. ಸುಮ್ಮನೆ ಬಾರೆ. ಸರ್, ಆ ಹುಡುಗಿಗೆ ನೀಲಿ ಬಣ್ಣ ಇಷ್ಟ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವ್ನು ಮಾಡಿದ ಉಚ್ಚಾಟಗಳಿದೆ ಅಲ್ವಾ, ತಡಿಯಕ್ಕೆ ಆಗಲ್ಲ ಸರ್. ನೀಲಿ ನೀಲಿ ಕಣ್ಣಲ್ಲಿ ನನ್ನ ನಿನ್ನ. ಏನೋ ನೋಡ್ತಿದ್ಯಾ ಕರಿಯಾ? ಅಣ್ಣ ಒಂದು ಮೈಲ್ ಕೊಡಿ. ಏನ್ ಸರು ಬಟ್ಟೆಲ್ಲ ಸಕ್ಕತ್ತಾಗಿದೆ. ಹೌದಣ್ಣ. ಏನೋ ನೋಡ್ತಾನೆ ಇದೆಯಾ? ನನ್ನ ಹತ್ರ ನೀನು ಏನು ಹೇಳಿಲ್ಲ. ಏನ? ಗ್ಯಾಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿರೋದನ್ನ. ಓ, ಡ್ರೆಸ್ ಬಗ್ಗೆ ಕೇಳ್ತಾ ಇದೆಯಾ? ಈ ಕಲರು ಅವಳಿಗೆ ತುಂಬ ಇಷ್ಟ ಅಂತ ಹೇಳಿದ್ಲು, ಅದಕ್ಕೆ ತಕ್ಷಣ ತಗೊಂಡೆ. ನೀಲಿ ಅಂತ ಹೇಳಿದ್ಲು. ಇನ್ನು ನಾನು ನೀಲಿಲೇ ಬದುಕ್ತೀನೋ. ಯಾವ ಕಲರ್ ಅಂತ ಹೇಳ್ದೆ ಮಗ? ನೀಲಿ. ನೀಲಿ ಅಂದ್ಬಿಟ್ಟು ಬ್ಲೂ ಕಲರ್ ಹಾಕಿದ್ಯಾ? ಹಾ, ಬ್ಲೂ ತಾನೇ ನೀಲಿ. ಬ್ಲೂ ಬೇರೆ ನೀಲಿ ಬೇರೆಲೋ. ಹೌದಲ್ವಾ? ನೀಲಿ ಅಂದ್ರೆ ಯಾವ ಕಲರು ಮಗ? ನೀಲಿ. ನನಗೂ ಗೊತ್ತಿಲ್ಲ ಮಗ. ಹೌದಾ? ಹೋದ್ವಾರ ಒಂದು ಚೂಡಿದಾರ ತಗೊಂಡೆ ಕಣೆ. ಅಯ್ಯೋ ಇಲ್ಲ, ಚೆನ್ನಾಗಿತ್ತು. ಹೌದು. ಸರಿ ಬಾಯ್. ಸರಿ ಸರಿ, ಬೇಗ ಹೋಗ್ಬೇಡ, ಸಾಯಂಕಾಲ ವೆಯ್ಟ್ ಮಾಡು, ನಾನು ಬಂದು ಪಿಕಪ್ ಮಾಡ್ಕೋತೀನಿ. ಸುಮ್ಮನೆ ಬಿಗು ಮಾಡಬೇಡ ಕಣೆ, ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ಇಲ್ಲ ಅಲ್ಲ, ಹಂಗಲ್ಲ ಏನೂ ಇಲ್ಲ, ನಾನು ಬಂದ್ಬಿಡ್ತೀನಿ, ತುಂಬ ಹೊತ್ತು ವೆಯ್ಟ್ ಮಾಡ್ಸೋಕ್ಕಲ್ಲ. ಸರಿ, ಓಕೆ ಓಕೆ. ಓಕೆ ಬಿಡು. ಬೆಂಕಿ ಕಣೋ. ಬೆಂಕಿ ಬೆಂಕಿ. ಲೋ ಮಗ, ಅವಳು ಬಂದ್ಲಾ, ಆ ಸಿಗರೆಟ್ನೇ ಮರ್ತ್ಬಿಟ್ಟೆ ಕಣ. ಸಾರಿ ಕಣ, ಕ್ಷಮಿಸ್ಬಿಡ. ನೋಡ, ಸಾರಿ ಕಣ. ನೋಡು, ನೋಡು ನೋಡು, ಬಾಳೆನ್ ತಿನ್ನೋ. ಸಾರಿ ಕಣ. ಯಾರೋ ಇದನ್ನ ಚಲ್ಲಿದ್ದು? ಅಪ್ಪ, ಒಂದು ನೀಲಿ ಡ್ರೆಸ್ ಹಾಕೊಂಡಿರೋ ಹುಡುಗಿ ನನ್ನ ಹತ್ರ ಹೂ ತಗೊಂಡ್ಲು. ನೀಲಿನ? ಅವಳು ಇಲ್ಲೇ ಬಿಟ್ಟು ಹೋಗಿದ್ದಾಳೆ, ನೀನೇನಾದ್ರೂ ನೋಡ್ದ? ನಾನು ನೋಡಿದೆ ಅಜ್ಜಿ, ನಾನೇ ಕೊಟ್ಬಿಡ್ತೀನಿ. ಅಪ್ಪ, ಆ ಹುಡುಗಿ ನನ್ನ ಹತ್ರ ಬಂದು ಬೇರೆ ಹೂ ತಗೊಂಡೋದ್ಲು. ನೀನೇನು ಕೊಡೋದು ಬೇಡ, ನಂಗೆ ಕೊಡು. ಎಲ್ರಿಗೂ ನಮಸ್ಕಾರ. ಚಾಮುಂಡಿ ತಾಯಿಯ 27ನೇ ಜಾತ್ರೆಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ಇದನ್ನು ನಿಮಗೆ ಸ್ಪಾನ್ಸರ್ ಮಾಡ್ತಿರೋದು 7 ಸ್ಟಾರ್ ಬಾಯ್ಸ್ ಅನ್ನೋದು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ.
ಲೇ ಮಗ, ವರ್ಷಕ್ಕೆ ಒಂದೇ ಒಂದು ದಿನಾಲು ಅಣ್ಣ ಬೈಯಲ್ಲ, ಅಪ್ಪ ಬೈಯಲ್ಲ, ಇಷ್ಟ್ಯಾಕೆ ಗಂಡ ಕೂಡ ಬೈಯಲ್ಲ ಕಣೋ. ಪ್ಲೀಸೋ. ಚಪ್ಲಿ ಕಿತ್ತೋಗುತ್ತೆ. ಓಕೆ, ಗೆಳೆಯನ್ ಪ್ರಾಬ್ಲಮ್ ಅಂದರೆ ನನಗೂ ಪ್ರಾಬ್ಲಮ್ಮೇ. ಮುಂದಿನ ವರ್ಷ ನೋಡ್ಕೊಳ್ಳೋಣ ಬಿಡು. ನೀಲಿನ ಕಂಡಿಡಿಯೋವರೆಗೂ ಹಿಂಗೇ ನಿಂತಿರ್ಬೇಕನ್ಸುತ್ತೆ. ಈ ನನ್ನ ಮಗ ಬೇರೆ ಇವಾಗಲೇ ಕಾಲ್ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಗೊತ್ತಿಲ್ಲದೆ ಇವತ್ತು ನಾನು ಬೈಯೋದ್ರಲ್ಲಿ ಮತ್ತೆ ಕಾಲೇ ಮಾಡಬಾರ್ದು. ಲೇ ಇರೋ, ಪಾರಿನಲ್ಲಿ ಇರೋದು ಯಾವುದಕ್ಕಾದ್ರೂ ಯೂಸ್ ಆಗ್ತಾನೆ. ನಾನೇ ಮಾತಾಡ್ತೀನಿ. ಹಲೋ, ಯಾರೋ ಮನ್ಮಥ ಸಾರಾ? ಹೌದು ರೀ. ನನ್ನ ದೋಸ್ತ್ ಏನು ಸರ್ ಹೇಳ್ತಾನೆ? ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿತ್ತು, ಕೊಡೋಕ್ಕಾಗತ್ತಾ? ಸಾರಿ, ನಿಮ್ಮ ದೋಸ್ತಿ ಇಲ್ಲಿ ಫುಲ್ ಬೇಜಾರಲ್ಲಿದ್ದಾನೆ. ಏನು ಪ್ರಾಬ್ಲಮ್ಮು? ನೀಲಿ ಅಂತ ಒಂದು ಕಲರು, ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಇಷ್ಟೇನಾ? ನನ್ನ ಹತ್ರ ಕೇಳಿದೆ ಹೇಳ್ತಿದ್ನಲ್ಲ. ನಿಮ್ಗೆ ಗೊತ್ತಾ? ಲೇ ಅವ್ರಿಗೆ ಗೊತ್ತಂತಲ್ಲ. ಹೇಳೋ ಮಗ. ಲೇ ಮಗ, ನಿನ್ನ ಜೊತೆ ಮಾತ್ರ ಎಷ್ಟು ದಿವಸ ಆಯಿತು ಮಗ? ಏಯ್, ನೀಲಿ ಹೆಂಗಿರುತ್ತೆ ಅಂತ ಫಸ್ಟ್ ಹೇಳ. ನೀಲಿ ತಾನೇ ಕಣೋ, ಗೂಗಲ್ ನೋಡೋ ತಕ್ಷಣ ಗೊತ್ತಾಗ್ಬಿಡತ್ತೆ. ಥ್ಯಾಂಕ್ಸ್ ಕಣೋ. ಛೇ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೇಳ್ಬೇಕಾಗಿತ್ತು, ತಕ್ಷಣ ಇಟ್ಬಿಟ್ಟ. ಲೇ ಮಗ, ಏಯ್ ಪಿಚಾಚಿ, ಕಣ್ ಕಾಣಿಸಲ್ವ ನಿಂಗೆ ನಾನೇ ಸಿಕ್ಕದ್ನಾ? ಹೋಗೆ. से कहिला मेल खाउची रंग आमर मैचिंग पूर्ण हेला मोर स्वप्न ಮುಡಿಯಲ್ಲಿ ನಾ ಹೂವ ಕಂಡೆ ಹೂವಲಿನ ಜಗವನ ಕಂಡೆ ನನ್ನ ಹೆಸರನೆ ನಾನು ಮರೆತೇನೆ ಸಿರಿನಗೆಯಲ್ಲಿ ಕೊಂದಳು ನನ್ನ ಹೃದಯವ ಕದ್ದಳು ಚಿನ್ನ ನನ್ನ ಹೆಸರನೆ ನಾನು ಮರೆತೇನೆ ನಿನ್ನ ರೂಪವ ನೋಡಿ ಮೇಘ ಮೇಲೆ ಸಾಗುತ್ತ ಓಡಿದೆ ನಿನ್ನ ಮಾತ ಕೇಳಿದ ಗಿಳಿಗೆ ಹಾಡಲು ಕೂಡ ಆಗದೆ ನಿನ್ನ ಮನೆಯ ವಿಳಾಸ ಕೇಳಿ ಮೋಡ ಗಗನ ಕಾಗದ ಬರೆಯೇ ಮುಡಿಯಲ್ಲಿ ನಾ ಹೂವ ಕಂಡೆ ಹೂವಲಿನ ಜಗವನ ಕಂಡೆ ನನ್ನ ಹೆಸರನೆ ನಾನು ಮರೆತೇನೆ ಸಿರಿನಗೆಯಲ್ಲಿ ಕೊಂದಳು ನನ್ನ ಹೃದಯವ ಕದ್ದಳು ಚಿನ್ನ ನಗು ಮೊಗದ ದೇವತೆ ಇವಳೇನೆ ಏಳು ಬಣ್ಣದ ಬಾನಲಿ ಕಾಮನ ಬಿಲ್ಲು ಮೂಡಿದೆ ಕಣ್ಣ ರೆಪ್ಪೆ ತೋಟದ ಹಾಗೆ ಕಂಡಿಹುದೆ ಬಿರುಗಾಳಿ ಬೀಸಿದೆ ಅವಳ ಕೂದಲು ಹಾರಿದೆ ಹೂವಿನ ಬಣ್ಣ ನಿನ್ನ ಕಣ್ಣ ಬಿಂಬದೆ ಮೂಡಿದೆ ನೀನು ತಂದ ಕಣ್ಣೀರೀಗ ಜೇನ ಆಗಿದೆ ಅರೆ ನಿನ್ನ ಕಣ್ಣ ನೀರನ್ನು ಕಂಡು ನನ್ನೆದೆ ಬೆಂದೆ ಹೋದೆ ಏನೇ ಆದರೂ ನಿನ್ನ ನಾ ಬಿಡನೆ ಎಂದಿಗೂ ಚಿನ್ನ
ಸಿಡಿಲೇ ಬರಲಿ ಗುಡುಗೆ ಬರಲಿ ನನ್ನ ಪ್ರೀತಿ ಎದೆಯಲಿ ಇರಲಿ. ಮುಡಿಯಲ್ಲಿ ನಾ ಹೂವ ಕಂಡೆ, ಹೂವಲಿ ನಾ ಜಗವನ ಕಂಡೆ, ನನ್ನ ಹೆಸರನೆ ನಾನೇ ಮರೆತೇನೆ. ಸಿರಿನಗೆಯಲಿ ಕೊಂದಳು ನನ್ನ ಹೃದಯವ ಕದ್ದಳು ಚಿನ್ನ, ನಗುಮೊಗದ ದೇವತೆ ಇವಳೇನೆ. ನೀನೇ ನನ್ನ ಜೀವವು, ನೀನೇ ನನ್ನ ಪ್ರಾಣವು, ಊರೆಲ್ಲ ನಿನ್ನನ್ನೇ ಹುಡುಕುತ್ತ ಸಾಗುವೆ. ನಿಮ್ಮ ಸವಿಯಲಿ ಕಲ್ಲು ಸಕ್ಕರೆ ತುಂಬಿಹುದೆ, ನನ್ನ ನೀನು ನೋಡಿರಲು ಹೃದಯವೇ ನಿಂತಿತೆ. ನಿನ್ನ ಕೈಯ ತುತ್ತು ನನಗೆ ಏನು ಮತ್ತನು ತಂದಿಹುದೆ, ನೀ ಎದುರಲ್ಲಿ ಇದ್ದರೆ ಸಾಕು ನನ್ನ ದಾಹ ತೀರುವುದೇ. ಹೂವಿನ ತೋಟ ಕೂಡ ನಿನ್ನಂದವನ್ನೇ ನೋಡ, ನನ್ನ ಎರಡು ಕಂಗಳು ನಿನ್ನ ನೋಡೆ ದೇವನು ಮಾಡಿದನೇನೋ. ಮುಡಿಯಲ್ಲಿ ನಾ ಹೂವ ಕಂಡೆ, ಹೂವಲಿ ನಾ ಜಗವನ ಕಂಡೆ, ನನ್ನ ಹೆಸರನೆ ನಾನೇ ಮರೆತೇನೆ. ಸಿರಿನಗೆಯಲಿ ಕೊಂದಳು ನನ್ನ ಹೃದಯವ ಕದ್ದಳು ಚಿನ್ನ, ನಗುಮೊಗದ ದೇವತೆ ಇವಳೇನಾ. ನಿನ್ನ ರೂಪವ ನೋಡಿ ಮೇಘ ಮೇಲೆ ಜಗಳವಾಡಿದೆ, ನಿನ್ನ ಮಾತ ಕೇಳಿದ ಗಿಳಿಗೆ ಹಾಡಲು ಕೂಡ ಆಗದೆ. ನಿನ್ನ ಮನೆಯ ವಿಳಾಸ ಕೇಳಿ ಮೋಡ ಗಗನ ಕಾಗದ ಬರೆಯೇ, ಮುಡಿಯಲ್ಲಿ ನಿನ್ನ ಹೂವನ್ನು ಕಂಡೆ, ಹೂವಲ್ಲಿ ನಿನ್ನ ಜಗವನ ಕಂಡೆ, ನನ್ನ ಹೆಸರನೆ ನಾನು ಮರೆತೇನೆ. ಸಿರಿನಗೆಯಲಿ ಕೊಂದಳು ನನ್ನ ಹೃದಯವ ಕದ್ದಳು ಚಿನ್ನ, ನಗುಮೊಗದ ದೇವತೆ ಇವಳೇನೆ. ಅಮ್ಮ ದೇವಾ, ಅವನು ಬಿದ್ದ. ಅಯ್ಯ ಅಯ್ಯ. ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ಸರ್. ಅವ್ನು ನನ್ನ ಗೆಳೆಯ ಸರ್. ಅವ್ನಿಗೆ ಹೆಂಗೆ ಸರ್ ನಾನು ಮೋಸ ಮಾಡ್ತೀನಿ? ಅವ್ನು ಇಲ್ಲಿದ್ದಾನೋ, ಅವ್ನು ಇಲ್ಲದೆ ಆ ಹುಡುಗಿ ಹೆಂಗಿದೆಯೋ, ಹೇಗಾದ್ರೂ ಮಾಡಿ ಅವನ್ನ ಕಂಡುಹಿಡಿದ್ಬಿಡಿ ಸರ್. ಅಲ್ಲೇನು ನೋಡ್ತಿದ್ಯಾ? ಅಯ್ಯೋ ದನಿಗೆಲೆ. ಮುತ್ತು, ಅವ್ರನ್ನ ಒಳಗೆ ಕಳಿಸಿ. ಆಯ್ತಮ್ಮವ್ರೆ, ಒಳಗೆ ಹೋಗಿ. ನಮಸ್ಕಾರ ಅಮ್ಮವ್ರೆ. ಅಲ್ಲಯ್ಯ, ಹುಡುಗ ಇಷ್ಟ ಇಲ್ಲ ಅಂದ್ರೆ ಹೇಳೋದ್ ತಾನೆ? ಏನಯ್ಯ ಮಾಡ್ದೆ ಅವನ್ನ? ನಾನು ಅಂಥವನಲ್ಲ ಸರಿ ಅಮ್ಮವ್ರೆ. ಸರಿ, ಎಂಕ್ವೈರಿ ಮಾಡ್ತಾ ಇದೀವಿ. ಈಗ ನೀವು ಹೊರಡಿ. ಮತ್ತೆ ಎಂಕ್ವೈರಿ ಇದ್ರೆ ನೀವು ಬರ್ಬೇಕಾಗತ್ತೆ. ಅರ್ಥ ಆಯ್ತಾ?
ದೊಡ್ಡಪ್ಪ ನೀರು ತಂದು ಕೊಡಪ್ಪ. ಆಯ್ತಜ್ಜಿ. ಹೆಂಗಿದ್ ಮನುಷ್ಯ ಪೊಲೀಸ್ ಸ್ಟೇಷನಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳಂಗ್ ಮಾಡ್ಬಿಟ್ರಲ್ಲ. ಹೌದು, ಹುಡುಗಿನ ಸರಿಯಾಗಿ ಬೆಳೆಸಿದ್ರೆ ಹಿಂಗೆ ಆಗ್ತಿತ್ತಾ? ಬೀದಿ ಬೀದಿ ಅಲಿಯಕ್ಕೆ ಬಿಟ್ಬಿಟ್ಟು ಇವಾಗ ಬಂದು ಬೇಜಾರಲ್ಲಿದ್ರೆ ಏನಾಗುತ್ತೆ ಹೇಳಿ? ಏನು ಬಾಯಿ ಬಂದೆಲ್ಲ ಮಾತಾಡ್ತಿದ್ದೀರಾ? ಪರಿಸ್ಥಿತಿ ಗೊತ್ತಿದೆ. ಅವತ್ತು ಇವ್ರಿಗಾಗಿದ್ದು ನಮ್ಗಾಗಿದ್ರೆ ನಾವು ಇದೇ ಮಾಡ್ತಿದ್ವಿ. ಅರ್ಥ ಆಯ್ತಾ? ಇವ್ರು ಬೇಕು ಅನ್ನೋರು ಮಾತ್ರ ಇಲ್ಲಿರಿ, ಉಳ್ದವರೆಲ್ಲ ಆಚೆ ಹೋಗ್ರಿ. ಇಲ್ಲಿ ನೋಡಿ, ನಿಮ್ಗೋಸ್ಕರ ನಾವಿದ್ದೀವಿ. ಯಾರ್ಯಾರಿದ್ದ ಆಚೆ ಹೋದ್ರ ಅದೇ ನೆಂಟ್ರು ಅನ್ನೋದು. ಈ ಸ್ಥಿತಿ ಯಾರಿಗೂ ಬರಬಾರ್ದು ದೇವ್ರೆ. ನೋಡಿ, ಅಳ್ಬಾರ್ದು. ಇದು ನಿಮ್ ಸಮಸ್ಯೆ ಅಲ್ಲ, ಇದು ನಮ್ಮ ಸಮಸ್ಯೆ. ಇದನ್ನ ನಾವೇ ನೋಡ್ಕೊಂತೀವಿ. ಆದ್ರೆ ಒಂದು, ಅವಳಿಗೆ ಇನ್ನೊಂದು ಮದುವೆ ಆಗೋವರೆಗೂ ಅವಳ ನೀವೇ ಜೋಪಾನ ನೋಡ್ಕೊಬೇಕು. ಏಯ್, ಎಲ್ಲ ಅದ್ ಬನ್ನಿ. ನೀವು ಹೇಳೋದೆಲ್ಲ ನಮ್ಗೆ ಅರ್ಥ ಆಗ್ತಿದೆ. ನಾವು ಹುಡುಕ್ತಾನೆ ಇದ್ದೀವಿ. ಸಿಕ್ಕಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಸ್ವಲ್ಪ ಒಳ್ಳೇದು ಮಾಡಿ ಸಾಹೇಬ್ರೆ. ಬರ್ತಿ. ಸರಿ, ಹುಷಾರು. ಇಲ್ಲಿ ಯಾರು ಷಣ್ಮುಗ?
ಕೂತ್ಕೊಳ್ಳಿ. ಷಣ್ಮುಗ. ಏನು ಕೆಲಸ ಮಾಡೋದು? ಮ್ಯಾಕ್ಸ್ ಟೀಚರ್. ಗಣಿತದ ಮೇಸ್ಟ್ರು. 9480850638 ಈ ನಂಬರ್ಗೆ ಪದೇ ಪದೇ ಕಾಲ್ ಮಾಡಿದ್ದೀರಾ? ನಾನು ಮಾತಾಡಿಲ್ಲ ಸರ್, ಆ ಹುಡುಗಿನೇ ಪದೇ ಪದೇ ಕಾಲ್ ಮಾಡಿದ್ದು. ಆ ಹುಡುಗಿ ನನ್ನ ಸ್ಟೂಡೆಂಟ್ ಅಂತ ಹೇಳಿದ್ಲು. ನನಗೆ ಏನೆಲ್ಲ ಇಷ್ಟ ಆಗುತ್ತೋ ಅದೆಲ್ಲ ಅವಳಿಗೆ ಗೊತ್ತಿತ್ತು. ಹೋಗ್ತಾ ಹೋಗ್ತಾ ಅವಳು ತಪ್ಪಾಗಿ ಮಾತಾಡೋಕ್ಕೆ ಶುರು ಮಾಡಿದ್ಲು, ಅದಕ್ಕೆ ಕಟ್ ಮಾಡಿಬಿಟ್ಟೆ ಸರ್. ಆಯಿತು, ನೀವು ಹೋಗಿ. ಶರವಣ. ಏನು ಕೆಲಸ ಮಾಡ್ತೀಯಾ? 2 ವೀಲರ್ ಶೋರೂಮಲ್ಲಿ ಸೀಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಸರ್. 9480850638 ನಂಬರ್ ನೆನಪಿದೆಯಾ? ಹೌದು ಸರ್. ಒಂದು ಹುಡುಗಿ ಮಾತಾಡಿದ್ರು, ನಂಗೋಸ್ಕರನೇ ಬದುಕ್ತೀನಿ ಅಂತಂದ್ರು. ಆದ್ರೆ ನಾನು ಹೇಳ್ಬಿಟ್ಟೆ ಒಂದು ಹುಡುಗಿನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ ಅಂತ. ಅವತ್ತಿಂದ ಅವಳು ಕಾಲ್ ಮಾಡ್ತಾ ಇಲ್ಲ ಸರ್. ಆಯ್ತು, ನೀನು ಹೋಗು. ಏನೋ ಕೆಲಸ ಮಾಡ್ತಿದ್ಯಾ? ಮಾರ್ಕೆಟಲ್ಲಿ ಸರ್. 9480850638 ಯಾರ ನಂಬರು? ನೀಲಾ ನಂಬರ್ ಸರ್. ಅವಳಿಗೆ ಏನು ಸರ್ ಆಯಿತು ಸರ್? ಅವಳು ನನ್ನ ಪ್ರಾಣ ಸರ್. ಹೇಳಿ ಸರ್, ಅವಳಿಗೆ ಏನಾಯಿತು? ಹೋಗ. ನನ್ನೆಲ್ಲ ಅಷ್ಟು ಈಜ ನೋಡೋಕ್ಕಾಗಲ್ಲ. ಏನೋ ಎತ್ತಕೊಂಬಂದ್ಬಿಟ್ರೆ ಚೆನ್ನಾಗಿದೆ. ಕೇಳಿದ್ದು ಉತ್ತರ ಕೊಡೋ. 9480850638 ಈ ನಂಬರ್ಗೆ ಯಾಕೋ ಪದೇ ಪದೇ ಕಾಲ್ ಮಾಡಿದ್ಯಾ? ಅವಳು ನನ್ನ ಶಿಷ್ಯ, ನಾನು ಮಾತಾಡಿದ್ರೆ ಇನ್ಯಾರು ಮಾತಾಡ್ತಾರೆ? ರೈ ಮುನ್ಸ್ವಾಮಿ, ಅವ್ನು ಆಚೆ ಕರ್ಕೊಂಡು ಹೋಗ್ರಿ. ಲೈ ಬರೋ. ಹಂಗಂದ್ರೆ ಆ ನಂಬರ್ ಒಂದು ಹುಡುಗಿದು. ಅವಳೇ ಇವ್ರಿಗೆಲ್ಲ ಫೋನ್ ಮಾಡಿ ಯಾಮಾರಿಸಿರೋದು. ಇವ್ರ ಹತ್ರ ಆ ಹುಡುಗಿ ಏನೇನು ಯಾಮಾರಿಸಿದಾಳೆ ಅಂತ ಲಿಸ್ಟ್ ತಗೊಳ್ಳಿ. ಹೇಳಮ್ಮ, ಒಂದು ಕೇಸ್ ಒಂದು ಹೋಗ್ತಿದ್ದಮ್ಮ. ಮಾಡಾಯ್ತಮ್ಮ. ನೀವಿಬ್ರು ತಿಂದ್ರಾ? ಮಾಡಿದ್ರಿ, ಬೆಳಿಗ್ಗೆ ಬನ್ನಿ. ಖಂಡಿತ ಬೆಳಿಗ್ಗೆ ಬೇಗನೆ ಬರ್ತೀನಿ. ಸರಿ ಆಯ್ತು. ಸರಿ, ಇಡ್ತೀರಿ. ಏನೋ ಮನೇಲಿ ಎಲ್ಲ ಎದುರ್ಕೊಂಡಿರ್ತಾರೆ ಸರ್. ಒಂದೇ ಒಂದು ಫೋನ್ ಮಾಡ್ಕೊಳ್ತೀನಿ ಸರ್. ಹೋಗ ಮಕ್ಕಳ, ಏನು ಅತ್ತೆ ಮನೆಗೆ ಬಂದಿದ್ಯಾ? ಫೋನ್ ಬೇಕಂತೆ. ಫೋನು ಏನು ಟ್ರಿಪ್ಗೆ ಬಂದಿದ್ಯಾ? ಸರ್ 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 ಬೇಡ ಸರ್, ಗೊತ್ತಿಲ್ಲ, ತಪ್ಪಾಗ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಸರ್ ಬಿಡಿ, ಓಡಿಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್ ಫೋನ್ ತೆಗಿತೆ ನಾನು. ಏನೋ ಮಾತ್ರೆ ಎಲ್ಲ ತಗೊಂಡ? ಬೇಕಾಗಿತ್ತಲ್ಲೋ ಇದೆಲ್ಲ. ನಿನ್ನ ಕೈ ಮುರ್ಕೊಂಡೆ ನನ್ನ ಮೋರ್ ಎಲ್ಲೋ ತಳ್ಬಿಟ್ಟಲ್ಲ. ಅವಳು ನೋಡಿದ ತಕ್ಷಣ ಒಳಗಡೆ ಕುಚ್ಚು ಅಂದ್ಬಿಡ್ತಲ್ಲ ನಿನಗೆ. ಅದೆಲ್ಲ ನಿಂಗೆ ಅರ್ಥ ಆಗಲ್ವಾ?
ಅರ್ಥ ಆಗ್ಬಿಟ್ರೇನು. ನೀನು ಆ ಕೈ ಮುರಿದಾಕಿದ್ಲು, ಇವತ್ತು ಈ ಕೈ ಮುರಿತಾಳೆ. ಹೋಗಿ ಮುರ್ಕೋ. ಏಯ್ ಹೋಗಪ್ಪ ಹೋಗು, ಅವಳ ಹಿಂದೆನೇ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡೋಗು. ಕರಿಯಂಗೆ ನೀ ಕಿಶನ್ ಹೊಟ್ಟೆ ಕಿಚ್ಚು. ಅಲ್ಲಮ್ಮ ಎಷ್ಟೊತ್ತು ನಾನು ಸ್ಕೂಲ್ಗೆ ಹೋಗೋದಲ್ಲ ಅಲ್ಲ ಕಣೋ, ಬೇಡವಾ? ಮಾಮೂಲಿ ಸೀರೆ ಉಟ್ರೇನೆ ನಿಮ್ಮಮ್ಮ ರೋಡೆಲ್ಲ ತೋರ್ಸ್ಕೊಂಬರ್ತಾಳೆ. ಇವತ್ತು ರೇಷ್ಮೆ ಸೀರೆ ಉಟ್ಟವಳೆ, ಎಲ್ಲ ಮನೆಗೂ ಹೋಗಿ ತೋರ್ಸ್ಕೊಂಬರ್ಬೇಕಲ್ವಾ? ಇವಾಗ ನಿಮ್ಗೇನೋ ಯಾವಾಗ್ಲೂ ಈ ಅಂಗಡಿಲೇ ಬಿದ್ದಿರ್ಬೇಕು. ಅದೇ ಬಂದ್ಬಿಟ್ರಲ್ಲ, ಮತ್ತ್ಯಾಕೆ ಬಡ್ಕೊಂತ ನಿನಗೇನೆ ಗೊತ್ತು, 10 ಬಡ್ಡಿಗೆ ಸಾಲ ತಗೊಂಡು ಅಂಗಡಿ ನಡೆಸ್ತಾ ಇದ್ದೀನಿ. ಬೆಳಿಗ್ಗೆ ತಾನೇ 2 ಬಾಳೆ ಗೊನೆ ತಂದು ಹಾಕಿದ್ದೀನಿ. ಈ ಮನ್ಮತ ಬಂದ್ರೆ ಒಂದು ಹಣ್ಣು ಬಿಡಲ್ಲ, ಒಂದೊಂದೇ ತಿಂದು ಎಲ್ಲ ಖಾಲಿ ಮಾಡ್ಬಿಡ್ತಾನೆ ಅಂದಿ ನನ್ನ ಮಗ. ಅವನೇನಾದ್ರೂ ಬಂದ ಇವನೇನಕ್ಕೆ ಒಳಗಲ್ಲ ನೋಡ್ತಾವನೆ. ಅಯ್ಯೋ ಇಲ್ಲೇ ಇದ್ನ. ಛೇ, ಏನು ಮಾವ ಲೇಟ್ ಆಯಿತು? ಮದುವೆ ಮನೇಲಿ ಸಖತ್ ಊಟನಾ? ಬಾರೋ, ಸ್ಕೂಲ್ಗೆ ಲೇಟ್ ಆಗ್ತಿಲ್ವಾ? ನೀನೆಲ್ಲ ಒಂದು ಮನುಷ್ಯ. ಅಮಾಯಕನ್ಗೆ ಹೋಗಿ ಬೈತಾ ಇದೆಯಲ್ಲ. ಅಕ್ಕ ಹೋಗಿ ಬರ್ತೀನಿ ಅಕ್ಕ. ಮಾವ ಹೋಗಿ ಬರ್ತೀನಿ ಮಾವ. ಅಂಕಲ್ ಸಾರಿ ಅಂಕಲ್, ನಮ್ಮಪ್ಪ ಸರಿಯಾಗಿ ಬೈದ್ಬಿಟ್ರು ನಿಮ್ಮನ್ನ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ಕೊತೀನಿ. ಸಾರಿ. ಬಿಡೋ ಅವ್ರಿಗೆ ಭಾಳ ಕ್ಯಾಮ್ ಇಲ್ಲ, ಅದಕ್ಕೆ ಹಂಗೆಲ್ಲ ಬೈತಿದ್ದಾರೆ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಇದು ಬೇರೆನಾ? ಛೇ, ಬೇವರ್ಸಿಗಳ ಹಾಳಾಗೋದವ್ರ. ಇದಕ್ಕೆ ನನ್ನ ಅಂಗಡಿ ಹತ್ರ ಬರ್ತಾ ಇದ್ರಾ? ಒಂದು ಹೆಣ್ಣಿನ ಜೀವನನೇ ಹಾಳು ಮಾಡಕ್ಕೆ ಕೊಟ್ರಾ? ಎಂಥ ಕುಟುಂಬ ಗೊತ್ತೇನೋ ನಿಮಗೆ? ಈ ಊರಲ್ಲೇ ದೊಡ್ಡ ಒಡವೆ ಅಂಗಡಿ ಅವ್ರದೇ ಕಣ್ರು. ಇಡೀ ಊರಿಗೆ ಚಿನ್ನ ಕೊಟ್ಟಿದ್ದ ಕುಟುಂಬ ಕಣೋ ಅವ್ರದ್ದು. ಆದ್ರೀಗ 1 ಗ್ರಾಮ್ ಚಿನ್ನ ಕೂಡ ಅವ್ರ ಹತ್ರ ಇಲ್ಲ ಕಣ್ರು. ಆದರೆ ಇದೆಲ್ಲ ಅವ್ರ ಅಪ್ಪನಿಗೆ ಮಾತ್ರ ಏನಾದರೂ ಗೊತ್ತಾಯ್ತು ಅಂತ ಇಟ್ಕೋ, ನೇಣ ಹಾಕೊಂಡು ಸತ್ತೋಗ್ಬಿಡ್ತಾನೆ ಕಣೋ. ಇನ್ನೊಂದು ಸತಿ ಅಂಗಡಿ ಹತ್ರ ಬಂದರೆ ಚಪ್ಪಲಿ ತಗೊಂಡು ಹೊಡಿತೀನಿ. ಜರುಗ ಆ ಕಡೆ. ಮಾವ ಅಲ್ಲ ಮಾವ, ಸ್ವಲ್ಪ ನಿಂತ್ಕೊಳ್ಳಿ. ಇನ್ನೊಂದು ಸತಿ ಯಾವನಾನ ಮಾವ ಅಂತ ಕರೆದ್ರೆ ಕೊಲೆ ಮಾಡ್ಬಿಡ್ತೀನಿ ಕಣ್ರು. ನಾನೇ ನಿಮ್ಮ ಅಕ್ಕಂದಿನ ಮದುವೆ ಮಾಡ್ಕೊಂಡಿದ್ದೀನ. ಲೇ ಮಗ, ಆ ಟೀ ಅಂಗಡಿ ಅವನು ಅಷ್ಟೆಲ್ಲ ಹೋಗಿದ್ಮೇಲೆ ಇನ್ನು ಮುಂದೆ ಅಲ್ಲಿ ಹೋಗೋಕ್ಕಾಗತ್ತಲ್ಲ? ಬಿಡ, ಈ ಟೀ ಅಂಗಡಿ ಇಲ್ಲ ಅಂದರೆ ಅವಳ ಅಂಗಡಿ ಹತ್ರ ಇರೋ ಟೀ ಅಂಗಡಿ. ಹಲೋ, ಎಲ್ಲೋ ನಾನೇ. ಏನ್ರೀ ಬೇಕು ನಿಮಗೆ? ಇವತ್ತು ನಾನು ಏನು ಕಲರ್ ಡ್ರೆಸ್ ಹಾಕಿದ್ದೀನಿ ಅಂತ ಹೇಳಿ. ನೀವು ಯಾವ ಕಲರ್ ಡ್ರೆಸ್ ಹಾಕೊಂಡ್ರೆ ನನಗೇನು? ಏನು ಕೋಪನಾ? ನಾನು ನಿಮ್ಗೆ ಇಷ್ಟ ಆಗಿರೋ ನೀಲಿ ಬಟ್ಟೆನೇ ಹಾಕೊಂಡಿದ್ದೀನಿ. ನೋಡ್ರಿ, ನಾನು ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಈ ಥರ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಕೊಡಬೇಡಿ. ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ? ಯಾರ ಹುಡುಗಿ ಸೈಡಲ್ಲಿ ಒಂದು ಹೋಗ್ತಿದೆ ಅನ್ಸುತ್ತೆ. ಯಾರು ಅಂತಾನೆ ಗೊತ್ತಿಲ್ವಾ? ಒಂದು ಹುಡುಗಿ ಪದೇ ಪದೇ ಫೋನ್ ಮಾಡಿ ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾಳ. ಸೂಪರು, ಪ್ಯಾರಾಗಿ ಇಟ್ಕೋ. ಚಪ್ಪಲಿ ಕಿತ್ತೋಗುತ್ತೆ.
ಸರೋಗೆ ರಾಜಿ, ರಾಜಿಗೆ ಸರೋ. ಇದು ಯಾವತ್ತೂ ಬದಲಾಗಲ್ಲ. ಆಯ್ತು ಬಿಡಪ್ಪ. ಸರ್, ಅಲ್ಲಿ ಯಾರು ಕ್ಲಿಕ್ ಕೊಡ್ತಾ ಇದ್ದಾನೆ? ಓ, ಡ್ಯೂ ಕ್ಲಿಯರ್ ಆಯ್ತಾ? ಮ್ಯಾನೇಜರ್ ಹತ್ರ ಹೋಗಿ ಸೈನ್ ತಂದ್ಬಿಡಿ. ಆಯಿತು. ಏನೋ ಫೀಲಿಂಗಾ? ಈ ಹುಡುಗಿರೆಲ್ಲ ಹಿಂಗೆ ಕಣೋ, ಪಕ್ಕದಲ್ಲಿರುವಾಗ ನೋಡೋದೇ ಇಲ್ಲ, ಕೇಳಿದ್ರೆ ನಾಚಿಕೆ ಅಂತಾರೆ, ಮತ್ತೆ ಬರುವಾಗ ನೋಡೋ. ನಮಸ್ಕಾರ ರೀ. ನಮ್ಮ ಸರೋಗೆ ಕೈ ಮುರಿದೋಯ್ತಲ್ಲ, ಅದಕ್ಕೆ ಜ್ಯೂಸ್ ತೊಗೊಂಡು ಬಂದೆ ಅವನಿಗೆ. ಸರೋನಾ? ಏನ್ರಿ ನಮ್ಮ ಸರೋ ರೀ. ಸಾರಿ ಅಣ್ಣ, ನಂಗೆ ಗೊತ್ತಿಲ್ಲ, ನಾನು ಬರ್ತೀನಿ. ನನಗೆ ಮೊದಲೇ ಗೊತ್ತಿತ್ತು. ಏಯ್, ಇವಾಗ ಯಾಕೋ ನಕ್ಕೊಂಡು ಬರ್ತಾ ಇದೆಯಾ? ಅಲ್ವೋ ಮಗ, ನೀನು ಆ ಹುಡುಗಿಯಿಂದನೇ ಬಿದ್ದಿದ್ದೆ. ಅವಳು ನಿನ್ನ ಅವಾಗ ಲುಕ್ ಕೊಡ್ತಾನೇ ಇದ್ಲು. ಅವಳನ್ನ ಪಟಾಯಿಸೋಕ್ಕೆ ಆ ಟೀ ಅಂಗಡಿ ಹತ್ರ ಹೋಗಿ ನಿಂತು ಬಿದ್ದು ಕಾಡಿ ಏನೆಲ್ಲ ಸರ್ಕಸ್ ಹೊಡೆದೆ ಅಲ್ಲೋ. ನೀನಲ್ಲದೆ ನನ್ನ ಮನ ಮರ್ಯಾದೆ ಬೇರೆ ಕಳೆದೆ. ಇಷ್ಟೆಲ್ಲ ಮಾಡಿನೋ ಅವಳಿಗೆ ನೀನು ಯಾರತ್ತ ಗೊತ್ತಿಲ್ಲಲ್ಲ, ಅದಕ್ಕೆ ನಗ್ತಾ ಇದ್ದೀನಿ. ಏಯ್, ಏನಾಯಿತು? ಲೈ, ಮೊದಲು ಗಾಡಿ ಎತ್ಕೊಂಡು ಹೊರಡೋ. ಮತ್ತೆ ನೀನು? ಲೇ, ಉರಿಸ್ಬೇಡ, ಮೊದಲು ಬಾಯಿ ಮುಚ್ಕೊಂಡು ಹೊರಡು. ಲೇ, ಮಳೆ ಬರೋ ಥರ ಇದೆಯಾ, ಬಾರೋ. ಹೋಗು ಅಂದರೆ ಹೋಗಬೇಕು, ಸುಮ್ಮನೆ ಉರಿಸ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಬಾಯಿ ಮುಚ್ಕೊಂಡು ಬರ್ತಿರ್ಬೋದೇನೋ. ಬಿಳಿ ಮೋಡ ಈಗ ಒಂದು ಮಳೆ ತರಲು ಅದು ಒಂದು ವರ. ನಿನ್ ಕಣ್ಣಲ್ಲಿ ನನ್ನ ಬಿಂಬವಿರೇ, ಹೊಸರಾಗ ಒಂದು ಈಗ ಮೂಡಿಹುದು, ಅರೆ ಹೊಸ ವಿಧ. ನೀ ತಾನೇ ನನ್ನ ಬಂಧುವಿಗ, ಪ್ರೀತಿ ತಂದಿರೋ ರೀತಿ ತಂದಿತ್ತು ಏನೋ ಹೃದಯ ಮಿಡಿದು. ನಮ್ಮದಾಗಿದೆ, ನೀನೇ ನನ್ನ ದೈವ, ಬಾರೋ ನನ್ನವ. ಬಿಳಿ ಮೋಡವೀಗ ಒಂದು ಮಳೆ ತರಲು ಅದು ಒಂದು ವರ. ನಿನ್ ಕಣ್ಣಲ್ಲಿ ನನ್ನ ಬಿಂಬವಿರೇ, ಹೊಸ ರಾಗ ಒಂದು ಈಗ ಮೂಡಿರಲು, ಅರೆ ಹೊಸ ವಿಧ. ನೀ ತಾನೇ ನನ್ನ ಬಂಧುವಿಗ, ಪ್ರೀತಿ ತಂದಿರೋ ರೀತಿ ತಂದಿತ್ತು ಏನೋ ಹೃದಯ
ನಡೆದಿದೆ ನಿನ್ನ ಕಣ್ಣೀಗ ಹುಡುಕಿದೆ ನಿನ್ನ ನಾನು ಬಯಸಿದೆ ನೀನೆ ನನಗೀಗ ಬೇಕಿದೆ ಸ್ವಯಂವರ ನಡೆದಿದೆ ನಿನ್ನ ಕಣ್ಣೀಗ ಹುಡುಕಿದೆ ನಿನ್ನ ನಾ ಬಯಸಿದೆ ಇನ್ನು ನಿನ್ನ ಜೊತೆಯೇ ಇರುವೆನೆ ಯಾರೇ ಬಂದರು ಏನೇ ಆದರೂ ಸೋಲು ಮನವೀಗ ಗೆದ್ದೆ ಗೆಲ್ಲುವುದು ಅಂದ ಚಂದವ ನೋಡಿ ಬಂದವ ಅಲ್ಲ ತಿಳಿದುಕೋ ನಿನ್ನ ಬಂಧುನ ಬಿಳಿ ಮೋಡ ಈಗ ಒಂದು ಮಳೆ ತರಲು ಅದು ಒಂದು ವರ ನಿನ್ ಕಣ್ಣಲ್ಲಿ ನನ್ನ ಬಿಂಬವಿರೇ ಹೊಸ ರಾಗ ಒಂದು ಈಗ ಮೂಡಿಹುದು ಅರೆ ಹೊಸ ವಿಧ ನೀ ತಾನೇ ನನ್ನ ಬಂಧುವಿಗ ಅನುದಿನ ನನ್ನ ಮನ ಕೇಳ ಬಯಸಿದೆ ನಿನ್ನ ಗನ ಪ್ರತಿದಿನ ಮಲಗಿದ ನಿನ್ನ ಮಡಿಲನ ಕೇಳಿದೆ ಅನುದಿನ ನನ್ನ ಮನ ಕೇಳ ಬಯಸಿದೆ ನಿನ್ನ ಗನ ಪ್ರತಿದಿನ ಮಲಗಿದ ನಿನ್ನ ಮಡಿಲನು ನಾ ಕೇಳಿದೆ ಇಂದು ಬೇಡ ಪ್ರೀತಿ ಸಾಕಿದೆ ಮರೆಯಲಾಗದ ಪ್ರೀತಿ ನಿನ್ನದು ಹೇಳಲಾಗದ ಬಂಧವೋ ನಿನ್ನ ಸ್ವಂತವೋ ನಿನ್ನ ಅರಿತೆನೋ ಬಿಳಿ ಮೋಡವೀಗ ಒಂದು ಮಳೆ ತರಲು ಅದು ಒಂದು ವರ ನಿನ್ ಕಣ್ಣಲ್ಲಿ ನನ್ನ ಬಿಂಬವಿರೇ ಹೊಸ ರಾಗ ಒಂದು ಈಗ ಮೂಡಿಹುದು ಅರೆ ಹೊಸ ವಿಧ ನೀ ತಾನೇ ನನ್ನ ಬಂಧುವಿಗ ಪ್ರೀತಿ ತಂದಿರೋ ರೀತಿ ತಂದಿತ್ತು ಏನೋ ಹೃದಯ ಮಿಡಿದು ಈ ಧರೆ ನಮ್ಮದಾಗಿದೆ ನೀನೇ ನನ್ನ ದೈವ ಬಾರೋ ನನ್ನವಾ ನೋಡಲ್ವಾ ಅಯ್ಯೋ ಟೀ ಮಾಸ್ಟರ್ ಕೂತ್ಕೋ ಕೂತ್ಕೋ ಏನಾಯ್ತು? ಪ್ಲೀಸ್ 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 ಕೂತ್ಕೋ ಮಾವ ಓಯ್ ಮಾವ ಏನ್ ಮಾಡ್ತಿದ್ಯಾ ಏನಕ್ಕೆ ಕರೆದೆ? ಮಾವ ಒಂದ್ ನಿಮಿಷ ಇಲ್ಲಿ ಬಂದೋಗಿ. ಇದೇ ಕೊನೆ ಕಣೋ. ಅಂಕಲ್ ಗೊತ್ತಿಲ್ಲದೆ ಇರೋರ್ನ ಮದುವೆ ಆಗೋದಕ್ಕಿಂತ ನನ್ನನ್ನೇ ಪ್ರಾಣ ಅಂತ ಅನ್ಕೊಂಡಿರೋ ಇವ್ರನ್ನ ಮದುವೆ ಆಗೋತ್ತಪ್ಪ. ಇವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂಕಲ್. ನನಗೆ ನಂಬಿಕೆ ಇದೆ ಅಂಕಲ್. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ಕ್ಷಮಿಸ್ಬಿಡಿ ಅಂಕಲ್. ಅಯ್ಯಯ್ಯೋ ಹಂಗಲ್ಲ ಏನು ಹೇಳ್ಬೇಡಮ್ಮ. ಎಲ್ಲೇ ಇದ್ರು ನೀನು ಚೆನ್ನಾಗಿರ್ಬೇಕು. ಸರೋ ನಾಳೆಯಿಂದ ಅಂಗಡಿ ಹತ್ರ ಬಂದ್ಬಿಡು. ಡ್ಯೂ ಕಟ್ತಿರೋ ಗಾಡಿನೂ ತಾಲಿ ಕಟ್ತಿರೋ ಹುಡುಗಿನೂ ಒಂದೇ. ಯಾವಾಗ ಯಾರು ಓಡಿಸ್ಕೊಂಡು ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ. ಹೀಗೆ ನನ್ನ ಕವನ ಚೆನ್ನಾಗಿದೆಯಾ? ನಾನೇ ಬರೆದಿರೋ ಕವನ ಇದು. ಈವ್ನಿಂಗ್ ಹೇಳ್ಬೇಕಾ? ಸರಿ, ಓಕೆ, ಬಾಯ್. ಮನ್ಮತ ಕೆನ್ನೆಲೇನು? ಏನಿಲ್ವಲ್ಲ, ಸುಮ್ಮನೆ.
ಕರಿ ನನ್ನ ಮಗ ನಮ್ಮರ್ತಿನ ಮುಚ್ಚಿ ತಂದೋಳು. ಮನ್ಮತ, ಒಂದು ಸ್ಮಾಲ್ ಡೌಟು, ಸ್ವಲ್ಪ ಒಂದು ಕ್ಲಿಯರ್ ಮಾಡ್ತೀರಾ? ಹೇಳಿ ಸುಂದರ್. ಕೆನೆಗೆ ಏನು ಸರ್ ಆಯಿತು? ಹೋಗಿ ನಾಚಿಕೆ ಆಗ್ತಿದೆ. ಅದೇನಂತ ಫಸ್ಟ್ ತೋರಿಸಿ. ದಾರಿ ಬಿಡಿ, ನಾಚಿಕೆ ಆಗ್ತಿದೆ ಅಂತ ಹೇಳಿದ್ನಲ್ಲ. ಏಯ್ ಬಾರ, ಇಡಿಯೋ ಅವನಿಗೆ, ಇಡಿಯೋ ಇಡಿಯೋ ಎತ್ತ ಕೈ ಕೈ ಇಳಿಯೋ, ಇಳಿಯೋ ಕೈ ಇಳಿಯೋ, ಎಲ್ಲಿಯೋ ಎಲ್ಲಿಯೋ ಮಗ, ಹಾಗೆ 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 ಎಲ್ಲಿ ಎಲ್ಲಿ. ಏನು ಮನ್ಮತ, ತುಂಬ ಹುಡುಗಿ ನೋಡ್ತಿದಾರೆ ಅನ್ಸತ್ತೆ. ಹೋಗಿ ಸರ್, ನನಗೆ ತುಂಬ ನಾಚಿಕೆ ಆಗ್ತಿದೆ. ಅಯ್ಯೋ ಛೇ, ಈ ನನ್ನ ಮಗ ಎಲ್ಲ ಹುಡುಗಿ ಪಟಾಯಿಸಿದಾನ, ನಮ್ಗೆ ಯಾಕೋ ಸೆಟ್ ಆಗ್ತಿಲ್ಲ. ಹೋಗ. ಥ್ಯಾಂಕ್ ಯು ಸರ್. ಏಯ್ ಆ? ಸುಮ್ನೆ ಬಾ. ನಿಮ್ಮ ಹತ್ರ ಇರೋ ಲೇಟೆಸ್ಟ್ ಡಿಸೈನ್ ಚೈನ್ಗಳು ತೋರಿಸಿ. ಆ ಸೆಕ್ಷನ್ಗೆ ಹೋಗಿ ಸರಿ, ಆ ಚೈನ್ ತೋರಿಸಿ. ಇದನ್ನ ಪ್ಯಾಕ್ ಮಾಡಿಬಿಡಿ. ಸರಿ ತಗೊಳ್ಳಿ. ಥ್ಯಾಂಕ್ಸ್. ತಗೊಳ್ಳಿ. ಇದು ನಿನ್ಗೇನೆ. ಗಾಯತ್ರಿ, ಬ್ಯಾಗ್ ತಗೊಮ್ಮ. ಅಪ್ಪ, ಕೀರ್ತನಾಗ್ ತಗೊಂಡಿರೋ ಡೈಮಂಡ್ ನೆಕ್ಲೆಸ್ ಕಾಣೆಪ್ಪ. ಅಮ್ಮ ಕೈಯಲ್ಲೇ ಇಟ್ಕೊಂಡಿದ್ರು, ಅಂಗಡಿಯಲ್ಲೇ ಬಿಟ್ಟಿರ್ತಾರೆ ಅನ್ಕೊಂತೀನಪ್ಪ. ನೀವು ಮನೇಲೆಲ್ಲ ಹುಡುಕಿ, ನಾನು ಅಂಗಡಿಗೆ ಈಗಲೇ ಫೋನ್ ಮಾಡ್ತೀನಿ. ನಮಸ್ಕಾರ, ಯಾರು ಮಾತಾಡೋದು? ಈಗ ಬಂದು ಒಡೆ ತಗೊಂಡವಲ್ಲ. ಹೇಳಿ ಸರ್. ಒಂದು ಡೈಮಂಡ್ ನೆಕ್ಲೆಸ್ ಕಾಣೆ ಆಗಿದೆ. ಅಯ್ಯೋ, ಕಾನೇನಾ? ಹೌದು, ಅಲ್ಲೇನಾದ್ರು ಮಿಸ್ ಆಗಿದೆ ನೋಡಿ. ಏನು ಯೋಚನೆ ಮಾಡ್ಬಿಡಿ ಸರ್, ಯಾರನ್ನೂ ಆಚೆ ಬಿಡದೆ ಈಗಲೇ ಚೆಕ್ ಮಾಡ್ತೀನಿ ಸರ್. ಶರವಣಕುಮಾರ್ ಕಸ್ಟಮರ್ ಚೈನು ನಿನ್ನ ಹತ್ರ ಹೆಂಗ್ ಬಂತು? ಓನರ್ ಕೇಳ್ತಿದಾರಲ್ಲ, ಬಾಯ್ ಬಿಡು. ಬನ್ನಿ ನಂಜುಂಡೇಶ್ವರ, ನಮ್ಗೆ ಮುಂಚೆ ನೀವು ಅಂಗಡಿ ಇಟ್ಟಿರೋದ್ರಿಂದಾನೇ ನಾನು ಪೊಲೀಸ್ಗೆ ಹೋಗಿಲ್ಲ. ಏನಾಯ್ತು ಯಜಮಾನ್ರೆ? ಒಂದು ಕಸ್ಟಮರ್ದು ಚೈನ್ ಇವಳ ಹತ್ರ ಇತ್ತು, ಅದನ್ನ ತಗೊಂಡ್ವಿ. ಇನ್ನೊಬ್ರದ್ದು ಕಾಣೆ, ಅದು ಎಲ್ಲಿಟ್ಟಿದ್ದಾರೆ ಅಂತ ಸ್ವಲ್ಪ ಕೇಳಿ ಹೇಳಿ. ಅವಳಂತ ಕೆಲಸ ಮಾಡೋಳಲ್ಲ ಯಜಮಾನ್ರೆ. ಹೇಳು ರಾಜಿ. ಎಲ್ಲಿದ್ಯಾ? ಹೋಟೆಲಲ್ಲಿ ಇದ್ದೀನಿ. ಈಗ್ಲೇ ಅಂಗಡಿಗೆ ಬಾ. ಒಂದು ಅರ್ಜೆಂಟ್ ಕೆಲಸದಲ್ಲಿದ್ದೀನಿ, ಆಮೇಲೆ ಬರಲಾ? ನೀನು ಈಗಲೇ ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಯಾಕೆ ಕತ್ಕೊಂಡು ಮಾತಾಡ್ತಿದ್ದಾಳೆ?
ಏನಾಯ್ತು ರಾಜಿ? ಏಯ್, ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಏನಾಯ್ತು ರಾಜಿ? ಏಯ್, ಕಳ್ತನ ಮಾಡಿದ್ದೀನಿ ಅಂತ ಶುಭದ ಲಗ್ನ ಪತ್ರಿಕೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ಆಶೀರ್ವಾದದಲ್ಲಿ ಮಂಗಳೂರು ಸೇರಿರುವ ಮುತ್ತುರಾಜ್ ಮತ್ತು ಮಾರಿಯಮ್ಮ ಅವರ ಒಬ್ಬನೇ ಮಗ ತಿರು ಶರವಣ ಶರು ಅವರಿಗೂ, ಮೈಸೂರು ಸೇರಿರುವ ಮೋಡೇಶ್ವರ ಮತ್ತು ದೇವಿ ಅವರ ಹುಡುಗಿ ರಾಜಲಕ್ಷ್ಮಿ ಅನ್ನುವ ಈ ಹುಡುಗಿಗೂ 29 4ನೇ ತಿಂಗಳು 2013. ಏ ಸರು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀನ್ ಸುಮ್ಮನೆ ಬಾ, ಹೇಳ್ತೀನಿ. ಯಾಕೆ ಇಲ್ಲಿ ಕರ್ಕೊಂಬಂದೆ? ಆಟ ಆಡಕ್ಕೆ. ನಾನು ಮನೆಗೆ ಹೋಗ್ಬೇಕು. ಹೌದು ಕಣೆ, ಮದುವೆ ಆಗೋ ಹುಡುಗಿ ಹತ್ರ ಮಾತಾಡೋಣ ಅಂತ ಕರ್ಕೊಂಬಂದ್ರೆ ತುಂಬಾ ಬಿಲ್ಡಪ್ ತಗೊಂತ ಇದೆಯಾ? ಎಂಗೇಜ್ಮೆಂಟ್ ಆಯ್ತು, ಗೊತ್ತು ತಾನೆ, ಯಾರು ನನ್ನ ಕೇಳಂಗಿಲ್ಲ. ಸರಿ ಹೇಳು. ಏನನ್ನ? ಅದೇ ಏನೋ ಮಾತಾಡ್ಬೇಕು ಅಂದಲ್ಲ. ಅದು ಏನಿಲ್ಲ. ಏನೂ ಇಲ್ವಾ? ಇಲ್ಲ, ತುಂಬಾ ದಿನದಿಂದ ಏನೋ ಕೇಳಬೇಕು ಅಂತ ಆಸೆ. ಏನ್ ಕೇಳಬೇಕು? ಇಲ್ಲ, ಇವಾಗ ಬೇಡ. ಅದೇನು ಅಂತ ಹೇಳು. ಇಲ್ಲ, ನಂಗೊಂದು ಮುತ್ತು ಕೊಡ್ತೀಯಾ? ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ತುಂಬಾ ದಿನದಿಂದ ಆಸೆ, ಅದಕ್ಕೆ ಕೇಳಿದೆ. ಸರಿ, ಓಕೆ. ರಾಜಿ, ಒಂದ್ ವೇಳೆ ನಿಮ್ಮ ಮನೇಲಿ ಒಪ್ಕೊಳ್ಳದೆ ಇದ್ದಿದ್ರೆ ನೀನ್ ಏನ್ ಮಾಡ್ತಿದ್ದೆ? ಈ ಕಾಲದಲ್ಲಿ ಎಲ್ಲರಿಗೂ ಲವ್ ಬಂದ್ಬಿಡುತ್ತೆ, ಆದ್ರೆ ಎಲ್ಲರೂ ಮದ್ವೆ ಆಗಲ್ಲ ಅಲ್ವಾ, ಅದಕ್ಕೆ ಕೇಳಿದೆ. ಯಾಕೆ ಸುತ್ತಿ ಬಳಸಿ ಮಾತಾಡ್ತಾ ಇದೀಯಾ? ಏ ರಾಜಿ, ರಾಜಿ, ಯಾಕೆ ಅಳ್ತಿದ್ಯಾ? ನಾನು ನಿನಗೆ ಏನು ಹೇಳಿದ್ರೆ ನಂಬ್ತೀಯ? ಇಲ್ಲ, ಸಾರಿ. ನಾನು ನಿನ್ನನ್ ಗಂಡ ಅಂತ ಅನ್ಕೊಂಡ್ಮೇಲೆನೆ ನಾನು ನಿನ್ನ ಇಷ್ಟಪಡಕ್ ಶುರು ಮಾಡಿದ್ದು. ಸರು, ಹೇ, ಏನಾಯ್ತು? ಸರು, ನನಗೆ ತುಂಬ ಕನಸುಗಳಿದೆ, ಗೊತ್ತಾ ನಿನಗೆ? ಹೇಳೆ. ಅದೇನು ಅಂದರೆ ಯಾವಾಗಲೂ ನಿನ್ನ ಜೊತೆ ಇರಬೇಕು ಅಂತಲೇ ಆಸೆ. ಸರ್, ಇದುವರೆಗೂ ಯಾರೂ ಅವಳನ್ನ ನೋಡಿಲ್ವಂತೆ. ಫೋನಿಗೆ ಮಾತ್ರ ಅವಾಗವಾಗ ಕರೆನ್ಸಿ ಹಾಕಕ್ಕೆ ಕೇಳ್ತಾಳಂತೆ. ಇದುವರೆಗೂ ಬೇರೆ ಬೇರೆ ನಂಬರಿಂದ ಮಾತಾಡ್ತಾ ಇದ್ಲಂತೆ. ಇವಾಗ ಕಾಂಟ್ರಾಕ್ಟರ್ ನಂಬರಲ್ಲಿ ಮಾತಾಡ್ತಾ ಇದ್ದಾಳೆ. ಹಳೆ ನಂಬರೆಲ್ಲ ಪ್ರೂಫ್ ಇಲ್ಲದೆ ತಗೊಂಡಿರೋದು. 9487853534 ಈ ನಂಬರ್ ಮಾತ್ರ ಫುಲ್ಲು ರಿಂಗ್ ಆಗಿ ಕಟ್ ಆಗ್ತಾ ಇದೆ. ವಿಚಾರಿಸಿದ್ರೆ ಕೃಷ್ಣ ಅನ್ನೋರ ಹೆಸರಲ್ಲಿದೆ ಸರ್. ಈ ನಂಬರ್ ಆ ಹುಡುಗಿ ಮಾತಾಡಿದ್ದ?
ಇಲ್ಲ ಸರ್, ಯಾರೋ ಫ್ರೆಂಡಿಗೆ ಅಂತ ಹೇಳಿ ರೀಚಾರ್ಜ್ ಮಾಡಿಸಿದ್ದಾಳೆ ಸರ್. ಇಲ್ಲಿ ಕೃಷ್ಣ ಅನ್ನೋರು ಯಾರೋ 9487850534 ನಿನ್ನ ನಂಬರ್ ತಾನೆ? ಅದು ನನ್ನ ಮಗಳ ನಂಬರು. ನೈನ್ 480850 ಇದು ನಿನ್ನ ನಂಬರ್ ತಾನೆ? ಅದು ನನ್ನ ಬಾಯ್ ಫ್ರೆಂಡ್ ನಂಬರ್. ಬಾಯ್ ಫ್ರೆಂಡಾ? ಅವನೇನು ಮಾಡ್ತಾನೆ? ಪೇಂಟರ್. ನಿನ್ಗೇನು ಪರಿಚಯ? ನಮ್ಮ ಮನೆ ಪಕ್ಕನೇ ಇರೋದು. ಏಯ್ ಕಾಲ್ ಮಾಡು. ಹಲೋ, ಎಲ್ಲಿದ್ಯಾ? ರಂಜಿತು, ಏನ್ ತಾತ? ಹೇಳು, ನೀನು ರೀಚಾರ್ಜ್ ಮಾಡಿದ ತಕ್ಷಣ ನನ್ನ ಕೈಯಿಂದ ಮಾತಾಡೋಕ್ಕಾಗಿಲ್ವೋ? ಯಾಕಂದರೆ ನಾನು ನಮ್ಮ ಅಣ್ಣ ಮನೇಲಿ ಇದ್ನಲ್ಲ, ನಿನಗೆ ಗೊತ್ತಲ್ವಾ, ನಾನು ನಮ್ಮ ಅಪ್ಪಗಿಂತ ನಮ್ಮ ಅಣ್ಣನಿಗೆ ಸಕ್ಕದಾಗಿ ಹೆದರ್ತೀನಿ ಅಂತ, ಅದಕ್ಕೆ. ಕಂದಸ್ವಾಮಿ, ಮುತ್ತು ಸೆಲ್ವಂ, ಸರ್, ನಾನೇನು ಮಾಡಿಲ್ಲ ಸರ್. ಸರ್ 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 ನಾನು ಬಿಡಿ ಸರ್, ನಾನು ಮಾಡಿಲ್ಲ ಸರ್. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಸರ್ ಪ್ಲೀಸ್ ಸರ್, ಸರ್ ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ನಾನು ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ಸರ್. ಸರ್ ಇವ್ ನಮ್ಮ ಮನೆಗೆ ಪೇಂಟ್ ಹೊಡಕ್ಕೆ ಬಂದವನು. ಮಾರ್ಕೆಟ್ಗೆ ನಮ್ಮ ಅಂಗಡಿಗೆ ಇವನೇ ಪೇಂಟ್ ಹೊಡಕ್ಕೆ ಬಂದಿದ್ದು. ದೇವಸ್ಥಾನ ಪೇಂಟ್ ಹೊಡಕ್ಕೆ ಬಂದಿದ್ದ ಸರ್, ನಾವು ಬೋಟ್ ಇಟ್ಟಿದ್ದೀವಲ್ಲ, ಬೋಟ್ ಪೇಂಟ್ ಹೊಡಕ್ಕೆ ಬಂದ ಸರ್ ಇವನು. ನಮ್ಮ ಸ್ಕೂಲ್ಗೆ ಪೇಂಟ್ ಹೊಡಕ್ಕೆ ಬಂದಿದ್ದ ಸರ್ ಇವನು. ಇವನು ಗೊತ್ತಿದ್ಯಾ ನಿಂಗೆ? ಏನೋ ಮನೇಲಿ ಪೇಂಟ್ ಹೊಡೆಯೋದಕ್ಕೆ ಒಂದ್ಸಲ ಬಂದಿದೆ ಸರ್ ಇವನು. ಆಯ್ತು, ನೀನು ಹೋಗು. ಕೂತ್ಕೊಳ್ಳಿ. ಇವನು ಯಾರಂತ ಗೊತ್ತಾ? ಇವ್ ನನ್ನ ಹತ್ರ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ ಸರ್. ಯಾಕೋ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದೆ? ಹೇಳ್ಬಿಡ್ತೀನಿ ಸರ್. ಒಂದಿನ ನಾನು ಕಾಂಟ್ರಾಕ್ಟ್ರು ಪೇಂಟಿಂಗ್ ಮೆಟೀರಿಯಲ್ ತಗೊಂಡ್ ಬರಕಂತ ಅವ್ರ ಮನೆಗೆ ಹೋಗಿದ್ವಿ. ಹೋಗಿ ತಗೊಂಬರೋಣಪ್ಪ. ಹೋಗೋ ದಾರಿಯಲ್ಲಿ ಮುಗಿಸ್ಬಿಡ್ತೀನಿ ಸರ್. ಬರೋ ತಿಂಗಳು ಖಂಡಿತ ನಿಮ್ಮ ಮನೇಲಿ ಗುರುಪ್ರವೇಶ ಮಾಡ್ಕೋಬೋದು. ಬಂಗಾರಿ, ಮುದ್ದು, ವನಜ, ಹುಟ್ಟಿ, ತಗೊಳ್ಳಿ. ತಾತಂಗೆ ಕೆಲಸ ಇದೆ, ಬಂದ್ಬಿಡ್ತೀನಿ. ಅಮ್ಮ ವಿಜಯ, ಕಾಫಿ ಕೊಡಮ್ಮ. ಮನೇಲಿ ವೆಯ್ಟ್ ಮಾಡಕ್ಕೆ ಹೇಳ್ಬಿಟ್ಟು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದ್ರು ಸರ್. ಮನೇಲಿ ಅವತ್ತು ಅವ್ರ ಮಗಳು ಒಬ್ಬರೇ ಇದ್ರು. ನಾನು ಅವ್ರ ಹತ್ರ ತಪ್ಪಾಗಿ ನಡ್ಕೊಂಡೆ ಸರ್. ಅದಕ್ಕೆ ಕಾಂಟ್ರಾಕ್ಟ್ರು ನನಗೆ ತುಂಬ ಬಾಯಾರಿಕೆ ಆಗಿತ್ತು ಸರ್. ನೀರು ಕುಡಿಯೋಣ ಅಂತ ಅಂಗಡಿಗೆ ಹೋಗಿದ್ದೆ. ಆಗಲೇ ನನಗೆ ಆ ಕಾಂಟ್ರಾಕ್ಟ್ರ್ ಮರ್ತೋಗಿರೋ ಅವ್ರ ಮೊಬೈಲ್ ಫೋನ್ ನನ್ನ ಕೈಗೆ ಸಿಕ್ತು ಸರ್. ನಾನು ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಮೆಮಿಕ್ರಿ ಮಾಡ್ತೀನಿ ಸರ್. ಅದನ್ನು ಯೂಸ್ ಮಾಡಿ ನಾನು ಪೇಂಟ್ ಹೊಡೋಕ್ಕೆ ಹೋಗೋ ಜಾಗದಲ್ಲಿರೋ ಓನರ್ ನಂಬರ್ಗಳೆಲ್ಲ ತೊಗೋತೀನಿ ಸರ್. ಅವ್ರ ಹತ್ರ ಹುಡುಗಿ ಥರ ಮಾತಾಡಿ ಅವರಿಂದ ಎಷ್ಟು ಕಾಸು ಕೊಡೋಕ್ಕಾಗುತ್ತೋ ಅಷ್ಟು ಕಾಸು ಕಿತ್ಕೋತೀನಿ ಸರ್. ಅದಿರ್ಲೋ, ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಯಾಕೆ ಕಾಲ್ ಮಾಡಿದೆ? ಸರ್, ಅದು ಆ ಕಾಂಟ್ರಾಕ್ಟ್ರ್ ಮೇಲೆ ಸೇಟ್ ತೀಸ್ಕೊಳಕ್ಕಂಗೆ ಮಾಡಿದೆ ಸರ್. ಒಂದಿನ ನಮ್ಮ ಅಮ್ಮ ಹತ್ರ ಬಂದು ಆ ಕಾಂಟ್ರಾಕ್ಟ್ರ್ ನಡೆದಿದ್ದೆಲ್ಲ ಹೇಳ್ಬಿಟ್ರು ಸರ್. ಅವತ್ತು ಪೂರ್ತಿ ನಮ್ಮಮ್ಮ ನನ್ನ ಹತ್ರ ಮಾತಾಡೇ ಇಲ್ಲ ಸರ್.
ನನ್ನ ತಂಗಿ ನನ್ನ ಮೇಲೆ ತುಂಬ ಪ್ರೀತಿಯಿಂದ ಇರ್ತಾಳೆ. ಅವಳಿಗೆ ಆ ವಿಷಯ ಗೊತ್ತಾದ್ಮೇಲೆ ನಮ್ಮ ಮನೇಲಿ ಯಾರು ನನ್ನ ಹತ್ರ ಮಾತಾಡೋದೇ ಇಲ್ಲ ಸರ್. ನನಗೆ ಜೀವನನೇ ಬೇಜಾರಾಯಿತು ಸರ್. ಆಕಸ್ಮಿಕವಾಗಿ ಆ ನ್ಯೂಸ್ ಪೇಪರಲ್ಲಿ ಆ ವಿಷಯ ನೋಡಿದೆ. ಆಗ ನನ್ನ ಬುದ್ಧಿ ತಪ್ಪಾಗಿ ಯೋಚನೆ ಮಾಡ್ತು. ನಾನು ಇದಕ್ಕೆ ಮುಂಚೆನೇ ಅಲ್ಲಿ ಒಂದ್ಸಲ ಪೇಂಟ್ರಾಗಿ ಕೆಲಸ ಮಾಡಿದ್ದೀನಿ ಸರ್. ಹಾಗಾಗಿ ಆ ನಂಬರ್ ನನ್ನ ಹತ್ರ ಮುಂಚೆನೇ ಇತ್ತು. ತಕ್ಷಣ ಕಾಲ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಸುಮ್ಮನೆ ಅವರಿಗೆ ಹೆದರ್ಸಿದೆ ಸರ್. ಮುನ್ಸ್ವಾಮಿ, ಇವನ್ನ ಮಾತ್ರ ರಿಮೈಂಡ್ ಮಾಡಿ ಮಿಗ್ದವ್ರನ್ನೆಲ್ಲ ಪೆಟ್ಟಿ ಕೇಸ್ ಹಾಕಿ ಕಳಿಸ್ಬಿಡಿ. ಏಯ್, ಏನೋ ಕೂತ್ಕೊಂಡಿದ್ಯಾ? ಕೆಳಗಿಳಿದು ಬರ. ಅದೇ ಹೋಗ್ತೀಯಲ್ಲ. ನಾಳೆ ನನ್ನ ಮದುವೆ ಸರ್. ಎಲ್ಲ ಹುಡುಕ್ತಾ ಇರ್ತಾರೆ. ಒಂದೇ ಒಂದು ಕಾಲ್ ಮಾಡಿಕೊಡ್ತೀನಿ ಸರ್, ಪ್ಲೀಸ್ ಸರ್. ಸರಿ ಬಾ. ಬೇಗ ಮಾತಾಡಿಟ್ಬಿಡು. ಬೇಗ ಬರ್ತೀನಿ ಅಂತ ಮಾತ್ರ ಇಲ್ಲೋ. ಸರ್, ಏನಾಯ್ತು? ನಾನು ಮದುವೆ ಆಗೋ ಹುಡುಗಿ ಹತ್ರ ಮಾತಾಡ್ಕೊಳ್ಳ. ತಗೊಳ್ಳಿ ಸರ್. ತಗೊಳ್ಳೋ. ಎಲ್ಲೋ ಹೋದೆ? ಅಳ್ಬೇಡ ರಾಜಿ. ನಾನು ಹೊರಟ್ಬಿಟ್ಟೆ ಮಾ. ನೀನ್ ಬೇಗ ಬಂದಿಲ್ಲ ಅಂದ್ರೆ ನಾನು ಖಂಡಿತ ಸತ್ತೋಗ್ತೀನಿ. ನಂಗೆ ಬೇರೆ ದಾರಿ ಇಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಇಲ್ಲ, ನನಗೂ ನಿನಗೂ ಮದ್ವೆ ಮಾಡ್ಸೋಕೆ ನಮ್ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಇದೇ ಕಾರಣ ಇಟ್ಕೊಂಡು ನನಗೂ ನಮ್ಮತ್ತೆ ಮಗನಿಗೂ ಮದ್ವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನನ್ನ ಮದ್ವೆ ಆದ್ರೆ ನಿನ್ನೆ ಮದ್ವೆ ಆಗೋದು, ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಕಣ. ಪ್ಲೀಸ್ ಕಣೆ, ನಾನು ಖಂಡಿತ ಬಂದ್ಬಿಡ್ತೀನಿ ಕಣೆ. ನೀನ್ ಅಲ್ಲಿ ತನಕ ಯಾವ ತಪ್ಪಿರ್ಲಾರ್ದನ್ನು ತಗೊಂಬೇಡ. ರಾಜೇ, ಅಮ್ಮ ರಾಜೇ. ತುಂಬಾ ಥ್ಯಾಂಕ್ಸ್ ಸರ್. ಏನಾಯ್ತು ಸರ್? ಊರಿಗೆ ಹೋಗ್ತೀನಿ ಅಂದ್ರಿ? ಎಲ್ಲಯ್ಯ ಹೋಗೋದು? ಅದೇ DSP 4 ಪೆಟ್ಟಿ ಕೇಸ್ ಮುಗಿಸ್ಬಿಟ್ಟು ಹೋಗಿ ಕೇಳಿದ್ನಲ್ಲ, ಜವಾಬ್ದಾರಿ ಒಪ್ಪಿಸ್ಬಿಟ್ಟು ಹೋಗ್ತೀನಿ. ಎಲ್ಲ SI ಸಾರ್ ಈಗಲೇ ಫುಲ್ ಕುದ್ಬಿಟ್ಟು ಹೋಗಿದ್ದಾರೆ ಸರ್. ಸ್ಟೇಷನ್ ಅಲ್ಲ? ಹೌದು ಸರ್. ಹಣೆ ಬರ ರೆಕಮೆಂಡಲ್ಲಿ ಬಂದು ನಮ್ಮ ಪ್ರಾಣ ತಿಂತಾ ಇದ್ದಾರೆ. ಆಯ್ತಾಯ್ತು, ಬರೋಕೇಳು. ಇದ್ದು ನಾನೇ ಮುಗಿಸ್ಕೊಟ್ಬಿಟ್ಟು ಹೋಗ್ತೀನಿ. ಸೋಮವಾರ ಬಂದು ಕೋರ್ಟಲ್ಲಿ ಫೈನ್ ಕಟ್ಬೇಕ್ರೋ. ಕೋರ್ಟಲ್ಲಿ ಕೇಳ್ತಾರೆ, ಪಬ್ಲಿಕ್ ನ್ಯೂಸೆನ್ಸ್ ಮಾಡಿದೆ, ಇನ್ನು ಮುಂದೆ ಮಾಡಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಸರ್, ಮನೆಗೆ ಹೋಗ್ಬೋದಾ ಸರ್?
ಹಂಗೆ ಸುಮ್ಮನೆ ಬಿಟ್ಬಿಡ್ತೀವಾ? ನಾಳೆನೇ ಕಳ್ಸೋದು. ಅದು ನಿಮ್ಮ ಮನೆಯಿಂದ ಯಾರೋ ಇಬ್ರು ಬಂದು ಸೈನ್ ಮಾಡಬೇಕು, ಆಗಲೇ ಕಳ್ಸೋದು. ಈಗ ಹೋಗಿ ಕುತ್ಕೋ. ಏನೋ ನೋಡ್ತಿದ್ಯಾ? ಹೋಗಿ ಕುತ್ಕೋ. ನಮಸ್ತೆ ಏನು ಸರ್ ಸ್ಟೇಷನಲ್ಲೇ ಕುಡಿಯೋಕೆ ಶುರು ಮಾಡಿಬಿಟ್ಟಿದ್ದೀರಂತೆ? ಯಾರು ಸರ್ ಹುಡುಗರ ಇಲ್ವಾ? ಯಾರೇ ಹೇಳಿದ್ದು ಏನ್ ನೀವೆಲ್ಲ ಎಲ್ಲ ಚಾಚಿಗಳ ಹೈಯರ್ ಆಫೀಸರ್ ಕೇಳ್ತಾ ಇದ್ದೀನಿ, ಮರ್ಯಾದೆ ಇಲ್ವಾ? ಯಾರ ಏನ್ ಆಫೀಸರ್ ನನ್ನ ಮಗನೇ ನನ್ನ ಮೇಲೆ ಕೈ ಮಾಡ್ದ? ಬಿಡು ಮೇಲೆ ಕೈ ಓಡಿಸ್ತೀನಿ ನೋಡಿ ಸರ್ ಅಕ್ಯೂಸ್ ತಪ್ಪಿಸ್ಕೊಂಡು ನೋಡ್ತಿದ್ದಾನೆ ಸರ್. ಬಿಡ್ರಯ್ಯ. ಛೇ ಸರ್ ಬನ್ನಿ ಅವನ ಇನ್ನೇನ. ಹಾರಾಡು ಬಿಳಿ ಪರಿಮಳವೇ ಎಲ್ಲಿಗೆ ನೀನು ಓಡುತ್ತಿಹೆ, ಯಾರ ದೃಷ್ಟಿ ತಾಕಿತು ನಂಗೆ ಮನದೇ ಶಾಂತಿ ಇಲ್ಲದೆ. ಒಂದು ಸಲ ನನ್ನ ದನಿ ಕೇಳುವೆಯ, ನಿನ್ನ ನೆನಪಲ್ಲೇ ನೊಂದಿಹೆನೆ, ಬಿದ್ದರು ಎದ್ದರು ಇಲ್ಲದೆ ದಾರಿ ತಿಳಿಯದೆ ಕಾದಿಹೆನೆ, ನಿನ್ನ ನೆನಪಲ್ಲೇ ನಾನು ಬೆಂದು ನಿನ್ನ ತೋಳಲಿ ಮಲಗೋದಿನ ಎಂದೋ ಕಂಡ ಕನಸು ನನಸಾಗಲಿ, ನಿನ್ನ ತೋಳಲಿ ಮಲಗೋದಿನ ಬರಲಿ, ಎಂದೋ ಕಂಡ ಕನಸು ನನಸಾಗಲಿ. ಬಳಲಿದೆ ನಾನಿನ ಪ್ರೀತಿಯಲ್ಲಿ, ಹುಡುಕಿದೆ ನಾನಿನಲ್ಲಿ, ಸತ್ಯಕ್ಕಿಲ್ಲಿ ಬೆಲೆಯಲ್ಲಿದೆಯೇ ಪ್ರೀತಿಯ ತ್ಯಾಗದಲ್ಲಿ. ಹೃದಯ ಡವಡವ ಎಂದಿದೆ, ಜೀವವು ನೊಂದು ಕೇಳಿದೆ, ಏನೇನೋ ಹೇಳಲು ಬಯಸಿದೆ, ಎಂದಿಗೂ ನಿನ್ನೆ ನೆನೆದಿದೆ. ದೂರ ಸಾಗಿ ಸಾಗಿ ನಾನು ಇಂದಿಗೂ ಹೇಗೋ ಮುಗಿಸಿದೆ ಪಯಣ, ನೆನಪುಗಳೀಗ ಬಿಡದೆ ಕಾಡುತ್ತಿದೆ, ನೆರಳು ಕೂಡ ಬಿಡದೆ ಸುಡುತ್ತಿಹುದೇ. ಹಾರಾಡು ಬಿಳಿ ಪರಿಮಳವೇ ಎಲ್ಲಿಗೆ ನೀನು ಓಡುತ್ತಿಹೆ, ಯಾರ ದೃಷ್ಟಿ ತಾಕಿತು ನಂಗೆ ಮನದೇ ಶಾಂತಿ ಇಲ್ಲದೆ.
ಖುಷಿ ಇಲ್ಲವೇ ನಿನ್ನಗೆಯು ಈಗ ಮಾಯವಾಗಿ ನೋವಲ್ಲಿ ತುಂಬಿ ಹೋದೆ. ಇಬ್ಬರ ಬೆರಳು ಸೇರ್ವದೆ ಹೃದಯದ ಬಡಿತವು ಕೇಳ್ವದೆ. ಇಬ್ಬರ ಕನಸು ಸತ್ತಿದೆ ಕೇಳಿತು ಘೋರ ಶಬ್ದವು. ಏನೇ ಆದರೂ ಏನೇ ಹೋದರೂ ನಿನ್ನ ನೆನಪೇ ನನಗೆ ಈಗಲೂ. ಕಣ್ಗಳು ಎರಡು ಮತ್ತೆ ಕೂಡುವುದೇ ಕಣ್ಣೀರ್ ಮಳೆಯಲ್ಲಿ ಪ್ರೀತಿ ಕರಗುವುದೇ. ಹಾರಾಡು ಬಿಳಿ ಪರಿಮಳವೇ ಎಲ್ಲಿಗೆ ನೀನು ಓಡುತ್ತಿಹೆ. ಯಾರ ದೃಷ್ಟಿ ತಾಕಿತು ನಂಗೆ ಮನದೇ ಶಾಂತಿ ಇಲ್ಲದೆ. ಒಂದು ಸಲ ನನ್ನ ದನಿ ಕೇಳುವೆಯ ನಿನ್ನ ನೆನಪಲ್ಲಿ ನೊಂದಿಹೆನೆ. ಬಿದ್ದರು ಎದ್ದರು ನೋವಿಲ್ಲದೆ ದಾರಿ ತಿಳಿಯದೆ ಕಾದಿಹೆನೆ. ನಿನ್ನ ನೆನಪಲ್ಲೇ ನಾನು ಬೆಂದು ನಿನ್ನ ತೋಳಲಿ ಮಲಗೋ ದಿನ ಬರಲಿ. ಎಂದೋ ಕಂಡ ಕನಸು ನನಸಾಗಲಿ. ನಿನ್ನ ತೋಳಲಿ ಮಲಗೋ ದಿನ ಬರಲಿ. ಎಂದೋ ಕಂಡ ಕನಸು ನನಸಾಗಲಿ. ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ. ರಾಜಿ ನೋಡ್ಕೊಂಡು ಹೇಳಿ, ಹುಷಾರು. ನೀವೇನು ತಲೆ ಕೆಡ್ಸ್ಕೊಬೇಡಿ. ಗಂಡನ ಕಡೆ ತುಂಬ ಒಳ್ಳೆಯವರು. ನಮ್ಮ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮದುವೆ ಆಗಿದ ತಕ್ಷಣ ಹುಡುಗಿನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಎಂತಂದ್ರೆ ತರಿದ್ರ ಮುಂಡೆದೆ ನನ್ನ ಮಾನ ಮರ್ಯಾದೆ ತೆಗಿಯಕ್ಕಂತಾನೆ ನನಗೆ ಬಂದು ಹುಟ್ಟಿದ್ದೇನೆ. ಎಷ್ಟು ಸತಿ ಹೇಳಿದೆ ನಾವು ಬೇಡ ಅಂತ. ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾನ ಮರ್ಯಾದೆ ತೆಗಿ, ಊರವ್ರ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿತಿದ್ಯಾ? ಏನೇ ಅಪ್ಪ ಬಾ ನಡಿಯೇ. ಎಲ್ಲಿ ಕಾಣ್ತಾ ಇಲ್ಲ.
ರಾಜಿ 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 ಎದುಳು ರಾಜಿ 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 ಪ್ಲೀಸ್ ರಾಜಿ ಎದುಳು ನೋಡ್ರಿ ನನ್ನ ನೋಡ್ರಿ ರಾಜಿ 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 ಪ್ಲೀಸ್ ರಾಜಿ 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 ನಿಂಗೇನಾಗ ರಾಜಿ ರಾಜಿ ಪ್ಲೀಸ್ ರಾಜಿ ನೋಡ್ ರಾಜಿ 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 ಬಂದ ಸರ್ ನೋಡ್ ರಾಜಿ ಇಲ್ಲ ರಾಜಿ ನೋಡ್ದೆ ಕೆಲ್ಸ ತುಗ್ತೀನಿ ಅಂತ ಭಯ ಆಗಿತ್ತು. ಹಾಗೆಲ್ಲ ಹೇಳ್ಬೇಡ ರಾಜಿ, ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ತೀಯ. ರಾಜಿ 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 ಅಯ್ಯೋ ರಾಜಿ ರಾಜಿ ಸರು, ನನಗೆ ತುಂಬ ಕನಸುಗಳಿದೆ ಗೊತ್ತಾ ನಿನಗೆ? ಹೇಳಿ. ಅದೇನು ಅಂದರೆ ಯಾವಾಗಲೂ ನಿನ್ನ ಜೊತೆ ಇರಬೇಕು ಅಂತಲೇ ಆಸೆ.